ವಿಶ್ವಾಸ ಇಲ್ವಾ? ದೇವರು ನನ್ನ ಭವಿಷ್ಯವನ್ನೆಲ್ಲ, ನನ್ನ ಮತ್ತು ನನ್ನ ಕುಟುಂಬವನ್ನು ಸ್ವರ್ಗದಲ್ಲಿ ಸೆಟ್ಲ್ ಮಾಡಿದ್ದಾರೆ. ಯೇಸು ಬಂದು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸ್ತೀವಿ. ಆದ್ದರಿಂದ ಇಲ್ಲಿ ಸತ್ರು ಎದುರಲ್ಲ, ಸಾಯಿಸಿದ್ರು ಎದುರೋದಲ್ಲ. ಯಾಕೆ ಅಂದರೆ ನಮ್ದು ಈ ಲೋಕ ಅಲ್ಲ. ವಿ ಆರ್ ನಾಟ್ ದ ಸಿಟಿಸನ್ಸ್ ಆಫ್ ದಿಸ್ ವರ್ಲ್ಡ್. ಅವರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವನ್. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಈ ಲೋಕದ ಪ್ರಜೆಗಳಲ್ಲ. ಲೋಕದ ಪ್ರಜೆಗಳು ಲೋಕದ ಟೆನ್ಷನ್ನಲ್ಲಿರ್ತಾರೆ. ಲೋಕದ ಪ್ರಜೆಗಳು ಲೋಕದ ವಿಷಯ ಇಟ್ಕೊಂಡು ಪ್ರಾರ್ಥಿಸ್ತಾರೆ. ಲೋಕದ ಪ್ರಜೆಗಳು ಬರೀ ಲೋಕದ್ದೇ ಸಮಾಚಾರಗಳಲ್ಲಿರ್ತಾರೆ. ಆದರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಸ್ವರ್ಗ ಸಾಮ್ರಾಜ್ಯದ ಸಂತೋಷದಲ್ಲಿ, ಸ್ವರ್ಗ ಸಾಮ್ರಾಜ್ಯದ ವಿಷಯದಲ್ಲಿ ಪ್ರಾರ್ಥಿಸ್ತಾ, ಆನಂದಿಸ್ತಾ, ಸಂತೋಷವಾಗಿ ಬದುಕ್ತಾರೆ. ಕಲಿಬೇಕು ನಾವು. ಸುಮ್ಮನೆ ಕ್ರಿಶ್ಚಿಯನ್ ಆಗಿ ಸಂಡೇ ಚರ್ಚಿಗೆ ಹೋಗಿ ಮನೆಗೆ ಬಂದರು ಮಣಿ ಉರುಳಿಸಿದರೆ ಸಾಲದು. ನಾವು ದೇವರ ವಾಕ್ಯದಲ್ಲಿ ಬರೆದಿರುವ ಸತ್ಯಾರ್ಥಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಸ್ಕೊಂಡು, ಅದನ್ನು ಅಳವಡಿಸ್ಕೊಂಡು ಅನುಸರಿಸ್ತಾ, ನಮ್ಮ ಜೊತೆಯಲ್ಲಿ ಬೆಳೀತಿರುವ ನಮ್ಮ ಮಕ್ಕಳಿಗೆ ದಾರಿ ತೋರಿಸ್ಬೇಕು, ಸ್ವರ್ಗಕ್ಕೆ, ನರಕಕ್ಕಲ್ಲ. ಇದು ದೇವರ ಚಿತ್ತ. ಯಾವುದು? ಇಂದು ನಾವು ಈ ಮನೆಯಲ್ಲಿ ಒಟ್ಟಾಗಿ ಸೇರಿರುವುದು ಮನುಷ್ಯನ ಇಚ್ಛೆ ಅಲ್ಲ, ದೇವರ ಇಚ್ಛೆ. ಮನುಷ್ಯನ ಇಚ್ಛೆ ಯಾವಾಗಲೂ, ಕೇಳಿಸ್ಕೊಳ್ಳಿ, ಮನುಷ್ಯನ ಇಚ್ಛೆ ಯಾವಾಗಲೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಮನುಷ್ಯನ ಇಚ್ಛೆ ಯಾವಾಗಲೂ ಕೂಡ ಈ ದೇಹಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಆದರೆ ದೇವರ ಇಚ್ಛೆ ಅಳಿದು ಹೋಗದೇ ಇರುವ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಆದ್ದರಿಂದ ಇಂದು ಈ ಮನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಆರಾಧನೆ ಮಾಡಬೇಕು, ದೇವರ ವಾಕ್ಯ ಕೇಳಿಸ್ಕೋಬೇಕು, ದೇವರ ಚಿತ್ತ ತಿಳ್ಕೋಬೇಕು, ದೇವರ ಸ್ವರ ಆಲಿಸಬೇಕು. ಇದು ಮನುಷ್ಯನ ಇಚ್ಛೆಯಿಂದ ಬರೋದಲ್ವೇ ಅಲ್ಲ, ಇದು ದೇವರ ಇಚ್ಛೆ. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ದೇವರ ಇಚ್ಛೆಯಂತೆ ನಮ್ಮೆಲ್ಲರನ್ನು ಈ ಒಂದು ಸ್ಥಳದಲ್ಲಿ ದೇವರು ಈ ದಿನ ಬರಮಾಡಿದ್ದಾರೆ. ಬರಮಾಡಿದ ದೇವರು ನಮ್ಮೊಬ್ಬೊಬ್ಬರೊಂದಿಗೂ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಯಾಕೆ ಅಂದರೆ ದೇವರು ಜೀವಂತರು. ಗಾಡ್ ಈಸ್ ಅಲೈವ್, ಜೀಸಸ್ ಈಸ್ ಅಲೈವ್. ಯೇಸು ಜೀವಂತರಾಗಿದ್ದಾರೆ. ಅವರು ಹೇಗೆ ಮಾತಾಡ್ತಾರೆ ಅಂದರೆ ವಾಕ್ಯಗಳ ಮುಖಾಂತರ ಮಾತಾಡ್ತಾರೆ. ವಾಕ್ಯಗಳ ಮುಖಾಂತರ. ಯಾಕಂದರೆ ನಾವು ನೋಡ್ತೀವಿ ಬೈಬಲ್ನಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತು. ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1ರಲ್ಲಿ ನಾವು ಓದ್ತೀವಿ, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಆ್ಯಂಡ್ ವರ್ಡ್ ವಾಸ್ ಗಾಡ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿದ್ದರು. ಅದೇ ಯೋಹಾನನ ಶುಭ ಸಂದೇಶ 14ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಆ ವಾಕ್ಯ ಮನುಷ್ಯರಾದರು, ನಮ್ಮೊಂದಿಗೆ ಅವರು ಜೀವಿಸಿದರು. ಹಾಗೆ ವಾಕ್ಯ, ದೇವರಾಗಿದ್ದ ವಾಕ್ಯ ಮನುಷ್ಯನಾಗಿ ನಮ್ಮೊಂದಿಗೆ ಜೀವಿಸಿದ್ದು ನಮಗೆ ಗೊತ್ತು, ಯೇಸು ಕ್ರಿಸ್ತರು, ಜೀಸಸ್ ಕ್ರೈಸ್ಟ್. ಆದರೆ ಇಂದು ಅವರು ಮನುಷ್ಯನಾಗಿ ಇಲ್ಲ, ಆದರೆ ಮನುಷ್ಯನ ಹೃದಯದಲ್ಲಿ, ವಿಶ್ವಾಸಿಯ ಹೃದಯದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲೂ ಯೇಸು ಜೀವಿಸ್ತಾ ಇದ್ದಾರೆ. ಆದ್ದರಿಂದ ಯೇಸು ವಾಕ್ಯದ ಮುಖಾಂತರ, ವಿಶ್ವಾಸಿಯ ಮುಖಾಂತರ ಮಾತಾಡ್ತಾರೆ. ನಿಮ್ಮೊಬ್ಬೊಬ್ಬರ ಮುಖಾಂತರ ಯೇಸು ಮಾತಾಡ್ತಾರೆ. ಹೇಗೆ? ಅವರ ವಾಕ್ಯವನ್ನು ಉಪಯೋಗಿಸಿ ಅದರ ಮುಖಾಂತರ ಅವರು ಮಾತಾಡ್ತಾರೆ. ನಿಮ್ಮ ಮುಖಾಂತರ ಯೇಸುನು ಮಾತಾಡ್ಬೋದು, ಸೈತಾನನು ಮಾತಾಡ್ಬೋದು. ಅಂದರೆ ಪವಿತ್ರಾತ್ಮನೂ ಮಾತಾಡ್ಬೋದು, ದುರಾತ್ಮನೂ ಮಾತಾಡ್ಬೋದು. ಯಾವಾಗ ನಿಮ್ಮ ಮುಖಾಂತರ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಬರುತ್ತೋ ಆಗ ಪವಿತ್ರಾತ್ಮನು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವಾಗ ನಿಮ್ಮ ಮುಖಾಂತರ ಬರೀ ಶರೀರಕ್ಕೆ, ಲೋಕಕ್ಕೆ, ಲೋಕ ಜೀವನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಬರುತ್ತೋ ಆಗ ಅದು ಪಿಶಾಚಿ ಆತ್ಮ ಮಾತಾಡ್ತಾ ಇದೆ ಅಂತ ಅರ್ಥ. ಪೇತ್ರನ ಮುಖಾಂತರ ಪವಿತ್ರಾತ್ಮ ಮಾತಾಡಿದರು, ಅಥವಾ ಪವಿತ್ರಾತ್ಮನ ಪ್ರೇರಣೆಗೊಳಗಾಗಿ ಪೇತ್ರ ಮಾತಾಡ್ದ. ಏನಂತ ಹೇಳ್ದ? ಯೇಸುವೆ, ನೀವು ಜೀವಂತ ದೇವರ ಪುತ್ರ ಅಂತೆಲ್ಲ ಹೇಳ್ದ. ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಇದು ನೀನು ಮಾತಾಡಿದ್ದಲ್ಲ, ಇದು ತಂದೆಯ ಆತ್ಮ ನಿನಗೆ ಕೊಟ್ಟಿದ್ದು, ತಂದೆಯ ಆತ್ಮನ ಪ್ರೇರಣೆಯಿಂದ ನೀನು ಮಾತಾಡಿದೀಯಾ. ಅದಾದಮೇಲೆ ಯೇಸು ಸ್ವಾಮಿ
ತನ್ನ ಶಿಲುಬೆ ಮರಣದ ಬಗ್ಗೆ, ಪುನರುತ್ಥಾನದ ಬಗ್ಗೆ ಹೇಳುವಾಗ ಅದೇ ಪೇತ್ರ ಅದೇ ಜಾಗದಲ್ಲಿ ನಿಂತ್ಕೊಂಡು ಅದೇ ದಿವಸ ಹೇಳ್ತಾನೆ, ಸಾಯ್ಬಾರ್ದು, ನೀವು ಬದುಕಬೇಕು, ನೀವು ಬದುಕಿ ಇನ್ನೂ ಅದ್ಭುತ ಮಾಡಬೇಕು. ನೀವು ಬದುಕಿದ್ರೆ ನಾವು ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡ್ಬೋದು. ನೀವು ಸತ್ತೋಗ್ಬಿಟ್ರೆ ನಾವು ದುಡಿಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಈಗ ಹೇಗೆ ಹೋಗ್ತಾ ಇದೆಯೋ ಹಾಗೇ ಹೋಗ್ತಾ ಇರಲಿ. ದೆವ್ವಗಳು ನೋಡ್ಸೋಣ, ಬೋಧನೆ ಮಾಡೋಣ, ರೋಗಿಗಳು ಗುಣಪಡಿಸೋಣ, ಒಳ್ಳೆ ಊಟ ಕೊಡ್ತಾರೆ, ಊಟ ಮಾಡೋಣ, ಒಳ್ಳೆ ಹೆಸರು ಇರುತ್ತೆ, ಸ್ಥಾನ ಮಾನ ಮರ್ಯಾದೆನೂ ಇರುತ್ತೆ, ದೆವ್ವ ಓಡಿಸ್ದಂಗೂ ಆಗುತ್ತೆ, ಪ್ರಾರ್ಥನೆ ಮಾಡ್ದಂಗೂ ಆಗುತ್ತೆ, ಜೀವನ ಆರಾಮಾಗಿ ಹೋಗುತ್ತೆ. ನೀವು ಈ ಸಾಯ್ತೀನಿ ಅನ್ನೋದೆಲ್ಲ ಬಿಟ್ಬಿಡಿ. ಆಗ ಯೇಸು ಪೇತ್ರನನ್ನು ನೋಡಿ ಹೇಳ್ತಾರೆ, ಸೈತಾನನ್ನೇ ತೊಲಗಿಲ್ಲಿಂದ, ಇದು ದೇವರಿಂದ ಅಲ್ಲ, ಇದು ಮನುಷ್ಯರದು. ಯಾವಾಗಲೆಲ್ಲ ನಾವು ಮಾನುಷಿಕವಾಗಿ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ಚಿಂತಿಸ್ತೀವೋ, ಆಲೋಚನೆ ಮಾಡ್ತೀವೋ, ಅದನ್ನಿಟ್ಟು ಪ್ರಾರ್ಥನೆ ಮಾಡ್ತೀವೋ, ತಿಳ್ಕೊಳ್ಳಿ, ನೀವು ದುರಾತ್ಮನ ಪಿಶಾಚಿಯ ಪ್ರೇರಣೆಯಿಂದ ಬದುಕ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ, ಪ್ರಾರ್ಥಿಸ್ತಾ ಇದ್ದೀರಿ. ಯಾವಾಗೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟ, ವಿಶ್ವಾಸಕ್ಕೆ ಸಂಬಂಧಪಟ್ಟ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಆಲೋಚನೆ ಮಾಡ್ತೀರೋ, ಮಾತಾಡ್ತೀರೋ, ಅದರ ಸಲುವಾಗಿ ಪ್ರಾರ್ಥಿಸ್ತೀರೋ, ಆಗ ಪರಿಶುದ್ಧಾತ್ಮರು ನಿಮ್ಮ ಮುಖಾಂತರ ಕಾರ್ಯ ಮಾಡ್ತಾರೆ. ನೀವು ಯಾರಿಗೆ ಬೇಕಾದರೂ ಬಿಟ್ಟುಕೊಡ್ಬೋದು ನಿಮ್ಮ ದೇಹವನ್ನು. ಆದರೆ ನಿಮ್ಮ ದೇಹವನ್ನು ನಿಜವಾಗಲೂ ಯಾವಾಗಲೂ ಪವಿತ್ರಾತ್ಮನಿಗೆ ಬಿಟ್ಟುಕೊಡ್ತಾ ಹೋದರೆ ನಿಮ್ಮ ದೇಹದಲ್ಲಿ ಒಳ್ಳೆ ಆರೋಗ್ಯನೂ ಇರುತ್ತೆ, ನೆಮ್ಮದಿನೂ ಇರುತ್ತೆ, ಸಮಾಧಾನವೂ ಇರುತ್ತೆ, ಸಂತೃಪ್ತಿನೂ ಇರುತ್ತೆ. ಅದಲ್ಲದೆ 50-50 ಆಗಿ ಬದುಕೋದಾದರೆ ನೆಮ್ಮದಿನೂ ಇರೋದಿಲ್ಲ, ಒಳ್ಳೆಯ ಆರೋಗ್ಯನೂ ಇರೋದಿಲ್ಲ, ಸಮಾಧಾನವೂ ಇರೋದಿಲ್ಲ, ಏನೋ ಇದ್ದೀವಿ ಅಷ್ಟೇ. ನಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ, ಯಾಕಿದ್ದೀವಿ ಅಂತ. ಉತ್ತರನೂ ಸರಿಯಾಗಿ ಸಿಕ್ಕಿರೋದಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದಕ್ಕೂ ಉತ್ತರ ಮನುಷ್ಯನ ಹತ್ರ ಸಿಗೋದಿಲ್ಲ, ಲೋಕದಲ್ಲಿ ಸಿಗೋದಿಲ್ಲ, ಯಾವ ಯೂನಿವರ್ಸಿಟಿ ಹತ್ರನೂ ಸಿಗೋದಿಲ್ಲ, ಯಾವ ಕರಿಸ್ಮ್ಯಾಟಿಕ್ ಬ್ರದರ್ ಹತ್ರನೂ ಸಿಗೋದಿಲ್ಲ, ಯಾವ ಮನುಷ್ಯನ ಹತ್ರನೂ ಸಿಗೋದಿಲ್ಲ. ಅದು ಸಿಗೋದು ಒಂದೇ ಕಡೆ, ಅದು ದೇವರಲ್ಲಿ ಮಾತ್ರನೇ, ದೇವರ ವಾಕ್ಯದಲ್ಲಿ ಮಾತ್ರನೇ, ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಮಾತ್ರನೇ ನಮ್ಮ ಜೀವಿತದ ಸಕಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಏನೇ ಪ್ರಶ್ನೆ ಇರಲಿ, ನಿಮ್ಮ ಪ್ರಶ್ನೆ ಎಂಥದ್ದೇ ಆಗಿರಲಿ, ಪ್ರಪಂಚದಲ್ಲಿರುವ ಸರ್ವಜ್ಞಾನಿಗೆ, ಸೈಂಟಿಸ್ಟಿಗೆ, ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಬೈಬಲ್ ಒಳಗಡೆ ಉತ್ತರ ಇದೆ, ದೇವರಲ್ಲಿ ಉತ್ತರ ಇದೆ, ಬೇರೆ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೊಟ್ಟಂಥ ಉತ್ತರ ಒಪ್ಕೊಳ್ಳೋದು ಬಿಡೋದು ನಿಮ್ಮ ಸ್ವಾತಂತ್ರ್ಯ. ಯಾರು ಫೋರ್ಸ್ ಮಾಡಿ ಇದನ್ನೇ ಒಪ್ಕೋಬೇಕು, ಇದೇ ಸರಿ ಅಂತ ಹೇಳಿ ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಸ್ವಾತಂತ್ರ್ಯ. ಯಾಕೆಂದರೆ ದೇವರು ಮನುಷ್ಯನಿಗೆ ಕೊಟ್ಟಂತಹ ಅನೇಕ ಗಿಫ್ಟ್ಗಳಲ್ಲಿ ಒಂದು ಬೆಸ್ಟ್ ಗಿಫ್ಟ್ ಏನು ಗೊತ್ತಾ? ಗಿಫ್ಟ್ ಆಫ್ ಫ್ರೀಡಮ್, ಫ್ರೀಡಮ್ ಆಫ್ ಚಾಯ್ಸ್. ಇಲ್ಲಿ ಇಷ್ಟು ಜನ ನಾವಿದ್ದೀವಿ, ನಮ್ಮಲ್ಲಿ ಫ್ರೀಡಮ್ ಇಲ್ಲದಿದ್ದವ್ರು ಯಾರಿದ್ದಾರೆ ನೋಡಿ? ಯಾರಾದರೂ ಇದ್ದೀರಾ? ಫ್ರೀಡಮ್ ಇಲ್ವಾ? ಫ್ರೀಡಮ್ ಇಲ್ಲ. ಫ್ರೀಡಮ್ ಇದೆಯೋ ಇಲ್ವೋ? ಕೆಲವರು ಹೇಳ್ತಾರೆ ನಮ್ಮ ಮನೆ ನಮಗೆ ಫ್ರೀಡಮ್ಮೇ ಇಲ್ಲ ಅಂತ. ಆ ಫ್ರೀಡಮ್ ಅಲ್ಲ ಹೇಳ್ತಾ ಇರೋದು, ಮನೇಲಿ ಫ್ರೀಡಮ್ ಇಲ್ಲ. ಓಕೆ, ಫ್ರೀಡಮ್ ಇಲ್ದಿದ್ರೆ ನೀನು ಏನಾದರೂ ಒಂದು ಮಾಡ್ಲಿಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆಯಲ್ವಾ? ನೀನು ಮನೆ ಬಿಟ್ಟು ಓಡೋಗ್ಬೋದು, ಇಲ್ಲ ಸತ್ತೋಗ್ಬೋದು. ಫ್ರೀಡಮ್ ಇದೆಯಾ? ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ನೀನು ಹಾಳಾದರೆ ನೀನೇ ಕಾರಣ, ನೀನು ಉದ್ಧಾರ ಆದರೆ ನೀನೇ ಕಾರಣ. ನಾವು ಯೋಚನೆ ಮಾಡೋದೇನು ಗೊತ್ತಾ? ದೇವರು ಯಾಕೆ ಇನ್ನೂ ಎಲ್ಲರನ್ನೂ ಉದ್ಧಾರ ಮಾಡಿಲ್ಲ ಅಂತ. ಯಾಕೆ ಮಾಡಿಲ್ಲ ಅಂದರೆ ದೇವರು ಎಲ್ಲರ ಮುಂದೆ ಆಯ್ಕೆ ಇಟ್ಬಿಟ್ಟು ನೀವು ಆರಿಸ್ಕೊಳ್ಳಿ ಅಂತ ಹೇಳಿ ಕೈ ಬಿಟ್ಬಿಟ್ರು. ಆರಿಸ್ಕೊಂಡ್ರೆ ನೀನು ಬುದ್ಧಿವಂತನಾಗ್ತೀಯ, ಆರಿಸ್ಕೊಳ್ಳದೆ ಇದ್ದರೆ ದಡ್ಡನಾಗಿ ಬದುಕ್ತೀಯ. ಅದು ನಿನ್ನ ಕೈಯಲ್ಲಿದೆ. ಏನು ಆರಿಸ್ಕೋಬೇಕು, ಏನು ಆರಿಸ್ಕೋಬಾರ್ದು ಅಂತಲೂ ಹೇಳಿದರು. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು, ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅದರ ಕಾನ್ಸಿಕ್ವೆನ್ಸಸ್ ಕೂಡ ಅವರು ಹೇಳಿದ್ದಾರೆ. ಇನ್ನು ಬುದ್ಧಿವಂತರು ಅದರ ಪ್ರಕಾರ, ದೇವರು ಹೇಳಿದ ಪ್ರಕಾರ ಯಾವುದು ನಮಗೆ ಒಳ್ಳೆಯದಾಗುತ್ತೋ, 3 ದಿನ ಒಳ್ಳೆಯದಾಗೋದಲ್ಲ, ಪರ್ಮನೆಂಟಾಗಿ ಒಳ್ಳೆಯದಾಗುತ್ತೋ ಅದನ್ನು ಆರಿಸ್ಕೊಳ್ತಾರೆ. ಮುಟ್ಟಾಳರು, ಬುದ್ಧಿ ಇಲ್ಲದೆ ಇರುವವರು, ಫೂಲಿಶ್ ಪೀಪಲ್, ಟೆಂಪ್ರರಿ, ಈ ಲೋಕದ ಜೀವನಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಆರಿಸ್ಕೊಳ್ತಾರೆ. ನೀವು ಬುದ್ಧಿವಂತರೋ ಮೂರ್ಖರೋ ಅನ್ನೋದು ನಿಮ್ಮ ಆಯ್ಕೆ ಮೇಲೆ ನಿಂತಿದೆ. ಯುವರ್ ಚಾಯ್ಸ್.
ದ ಚಾಯ್ಸ್ ಯು ಆರ್ ಮೇಕಿಂಗ್ ಶೋಸ್ ದಟ್ ವೆದರ್ ಯು ಆರ್ ಫೂಲಿಶ್ ಆರ್ ದ ವಾಯ್ಸ್. ನೀವು ಬುದ್ಧಿವಂತರೋ ಮೂರ್ಖರು ಅನ್ನೋದು ನೀವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ನಿಂತಿದೆ. ತೀರ್ಮಾನದ ಮೇಲೆ. ನೀವು ದೇವರು ಹೇಳಿದ ಮಾತನ್ನು ಕೇಳಿಸ್ಕೊಂಡು ತೀರ್ಮಾನ ಮಾಡಿದ್ರೆ ನೀವು ಬುದ್ಧಿವಂತರು. ನೀವು ದೇವರು ಹೇಳಿದ್ದನ್ನು ಕೇಳಿಸ್ಕೊಂಡು ಬಿಟ್ಟು ನಿಮ್ಮದೇ ರೀತಿಯಲ್ಲಿ ತೀರ್ಮಾನ ಮಾಡಿದ್ರೆ ನಿಮ್ಮಂಥ ಮೂರ್ಖರು ಬೇರೆ ಯಾರೂ ಇರೋದಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿ ಹೇಳಿದ ಮಾತು. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 24 ಇರತಕ್ಕಂಥ ವಾಕ್ಯಗಳಲ್ಲಿ ನಾವು ಓದ್ತೀವಿ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸಸ್ 24 to 28. 24 27 ಅಥವಾ 28 ಇರತಕ್ಕಂಥ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ಸ್ವಲ್ಪ ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 7 ವಾಕ್ಯ 24 ಓದಿ ನೋಡೋಣ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತ ಅಂತ ಯೇಸು ಹೇಳ್ತಾರೆ. ಯಾರನ್ನ ಯೇಸು ಬುದ್ಧಿವಂತ ಅಂತ ಕರೆದಿದ್ದಾರೆ? ಡೈಲಿ ಚರ್ಚಿಗೆ ಬರೋರನ್ನ ಬುದ್ಧಿವಂತರು ಅಂತ ಕರೆದಿಲ್ಲ. ಬೈಬಲ್ ಓದೋರ್ನೆಲ್ಲ ಬುದ್ಧಿವಂತರು ಅಂತ ಯೇಸು ಕರೆದಿಲ್ಲ. ಬೋಧನೆ ಮಾಡೋರ್ನೆಲ್ಲ ಬುದ್ಧಿವಂತರು ಅಂತ ಕರೆದಿಲ್ಲ. ಯಾರನ್ನ ಬುದ್ಧಿವಂತರು ಅಂತ ಕರೆದಿದ್ದಾರೆ? ನನ್ನ ಈ ಮಾತುಗಳನ್ನು ಕೇಳಿ 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 ಬುದ್ಧಿವಂತರಾಗಬೇಕಾ? ಫಸ್ಟ್ ಕೇಳಿ. ನೀವು ಈ ಟಿ ವಿನಲ್ಲಿ ಬರೋದು, ಫೋನಲ್ಲಿ ಬರೋದು, ಫ್ರೆಂಡ್ಸ್ ಹೇಳೋದು ಎಲ್ಲ ಕೇಳಿದರೆ ದಡ್ಡರಾಗಿ ಹೋಗ್ಬಿಡ್ತೀರಾ, ಮೂರ್ಖರಾಗಿ ಹೋಗ್ಬಿಡ್ತೀರಾ. ಅರ್ಥ ಆಗ್ತಿದೆಯಾ? ಸೊ ನೀವು ಬುದ್ಧಿವಂತರಾಗಬೇಕಾದ್ರೆ ಫಸ್ಟ್ ಸ್ಟೆಪ್ ಕೇಳುವವರಾಗಬೇಕು. ನೀವೀಗ ಸದ್ಯ ಬುದ್ಧಿವಂತರು ಅಂತ ಅನಿಸುತ್ತೆ, ಅಥವಾ ಬುದ್ಧಿವಂತರಾಗಲಿಕ್ಕೆ ಒಂದು ಸ್ಟೆಪ್ ಇಡ್ತಾ ಇದ್ದೀರಿ. ಗಾಡ್ ಬ್ಲೆಸ್ ಯು. ಬುದ್ಧಿಹೀನರಾಗಬೇಡಿ ಯಾವತ್ತೂ ಕೂಡ. ಸೊ ಕೇಳೋದು ಫಸ್ಟ್ ಸ್ಟೆಪ್. ಒಬ್ಬನು ನನ್ನ ಈ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಯಾರಾಗ್ತಾನೆ? ಬಂಡೆ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತ ಅಂತ ಹೇಳ್ತಾರೆ. 26ನೇ ವಾಕ್ಯ ಓದಿ ನೋಡೋಣ. 26. ಇನ್ನೊಬ್ಬ ಇದ್ದಾನೆ, ಮೂರ್ಖ ಯಾರು ಅಂತ ಗೊತ್ತಾಗಬೇಕಲ್ಲ ಈಗ. ಓಕೆ, ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು, ಕೆಲವರಲ್ಲ, ನನ್ನ ಮಾತುಗಳನ್ನು ಕೇಳಿ. ಇವನು ಕೇಳದೇ ಇರೋನಲ್ಲ, ಇವನು ಡೈಲಿ ವಾಕ್ಯ ಕೇಳ್ತಾನೆ ಇರ್ತಾನೆ. ಎಲ್ಲಿ? ಯೂಟ್ಯೂಬಲ್ಲಿ, ಆ ಟ್ಯೂಬಲ್ಲಿ, ಈ ಟ್ಯೂಬಲ್ಲಿ, ಸಿಕ್ಕಿರೋ ಟ್ಯೂಬ್ಗಳಲ್ಲೆಲ್ಲ ಕೇಳ್ಕೊಂಡೇ ಇರ್ತಾನೆ. ಡೈಲಿ ಕೇಳೋದೆ. ಇನ್ನು ಬೈಬಲ್ ಓದಿದ್ರು ಅಲ್ಲೂ ಕೇಳಿಸ್ಕೊಳ್ತೀವಿ. ನನ್ನ ಈ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯದ. 24ನೇ ವಾಕ್ಯ ಕೇಳಿ ನಡೆಯುವ. ಇಲ್ಲಿ ಕೇಳಿ ನಡೆಯದ ಕೆಲವರಲ್ಲ, ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಮೂರ್ಖನಾಗ್ತಾನೆ, ಬುದ್ಧಿಹೀನನಾಗ್ತಾನೆ, ಫೂಲಿಶ್ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಪ್ರೀತಿಯ ದೇವ ಜನರೇ, ಕ್ರೈಸ್ತ ವಿಶ್ವಾಸಿಗಳೇ, ನೀವು ಬುದ್ಧಿವಂತರಾಗಿ ಬದುಕಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಶಾಲೆಗೆ ಹೋಗ್ತಾನೆ. ಅಲ್ಲಿ ಹೋಗುವಾಗ ಟೀಚರ್ ಪಾಠ ಮಾಡಿ ಹೇಳ್ತಾರೆ, ಎಕ್ಸಾಮಿಗೆ ಇದೆಲ್ಲ ಬರುತ್ತೆ, ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತ. ಅವನ್ನೆಲ್ಲ ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡು ಎಲ್ಲ ಅಂಡರ್ಲೈನ್ ಮಾಡ್ಕೊಳ್ತಾನೆ. ಓಕೆ, ಅರ್ಥ ಆಗ್ತಿದೆ ಹೇಳ್ತಿರೋದು? ಸ್ಟೂಡೆಂಟ್ ಶಾಲೆಗೆ ಹೋಗ್ತಾನೆ, ಟೀಚರ್ ಪಾಠ ಮಾಡ್ತಾರೆ, ಎಕ್ಸಾಮ್ಗೆ ಇದೆಲ್ಲ ಬರುತ್ತೆ, ಅಂಡರ್ಲೈನ್ ಮಾಡಿಟ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ, ಕಲ್ತ್ಕೊಂಡು ಬಾಪ ಅಂತ ಹೇಳ್ತಾರೆ. ಆದರೆ ಅವನು ಮನೆಗೆ ಹೋಗ್ಬಿಟ್ಟು ಮೊಬೈಲ್ ಫೋನ್ ತಗೊಂಡು ಆಟ ಆಡ್ತಾ ಕೂತ್ಕೊಳ್ತಾನೆ. ಎಕ್ಸಾಮ್ ಹಾಲ್ಗೆ ಬರ್ತಾನೆ. ಟೀಚರ್ ಯಾವುದೆಲ್ಲ ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಹೇಳಿದ್ರು ಅದೆಲ್ಲ ಬಂದಿದೆ. ಆದರೆ ಇವನಿಗೆ ಏನು ಬರೀಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಅಂದರೆ ಅವನು ಟೀಚರ್ ಹೇಳಿದ್ದನ್ನು ಕಲ್ತ್ಕೊಂಡು ಬಂದಿಲ್ಲ, ಬ್ಯಾರೆಟ್ ಮಾಡ್ಕೊಂಡು ಬಂದಿಲ್ಲ, ಮೈಂಡಲ್ಲಿ ತುಂಬಿಸ್ಕೊಂಡು ಬಂದಿಲ್ಲ. ಟೀಚರ್ ಹೇಳಿದರು ಇದೆಲ್ಲ ಬರುತ್ತೆ, ತಯಾರಾಗಿ ಬಾ ಅಂತ. ಕೇಳಿಸಿಕೊಂಡ, ಆದರೆ ಅನುಸರಣೆ ಮಾಡಲಿಲ್ಲ.
ಪರೀಕ್ಷೆ ಬಂದಾಗ ಅವನು ಪಾಸ್ ಆಗ್ತಾನೆ, ಫೇಲ್ ಆಗ್ತಾನೆ? ಫೇಲ್ ಆಗ್ತಾನೆ. ಯಾಕೆ? ಟೀಚರ್ ಸರಿ ಇಲ್ವಾ? ಶಾಲೆ ಸರಿ ಇಲ್ವಾ? ಟೀಚರ್ ಸರಿಯಾಗಿ ಪಾಠ ಮಾಡಿಲ್ವಾ? ಮತ್ತೆ ಯಾಕೆ ಫೇಲ್ ಅದ? ಟೀಚರ್ ಹೇಳಿದ್ರು ಮುಂಚಿತವಾಗಿ, ಇದೆಲ್ಲ ಪರೀಕ್ಷೆಗೆ ಬರುತ್ತೆ, ಸರಿಯಾಗಿ ಕಲ್ತ್ಕೊಂಡು ತುಂಬಿಸ್ಕೊಂಡು ಬಾ ಅಂತ. ಆದರೆ ಅವನೇನು ಮಾಡ್ದ? ಕೇಳಿಸ್ಕೊಂಡ, ಅಂಡರ್ಲೈನ್ ಮಾಡ್ಕೊಂಡ, ಮನೆಗೆ ಹೋದ, ಮೊಬೈಲ್ ಫೋನ್ ತಗೊಂಡು ಮೊಬೈಲ್ ಫೋನಲ್ಲಿ ಬ್ಯುಸಿ ಆದ, ಫ್ರೆಂಡ್ಸ್ ಜೊತೆಗೆ ಆಟ ಆಡ್ಕೊಂಡಿದ್ದ. ಪರೀಕ್ಷೆ ಟೈಮಿಗೆ ಬಂದಾಗ ಟೀಚರ್ ಹೇಳಿದ್ದೇ ಬಂತು, ಇವನಿಗೆ ಬರೀಲಿಕ್ಕೆ ಒಂದು ಬರ್ತಾ ಇಲ್ಲ, ಮೈಂಡಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಇದೇ ಪರಿಸ್ಥಿತಿ. ಇವತ್ತು ಜೀವನದಲ್ಲಿ ದೇವರು ಹೇಳಿದ್ದಾರೆ ನಾವು ಹೇಗೆ ಬದುಕಬೇಕು, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಹೇಗೆ ಬದುಕಬೇಕು ದೇವರು ಹೇಳಿದ್ದಾರೆ ಹೇಗೆ ಬದುಕಬೇಕು ಅಂತ. ತಂದೆ ತಾಯಿ ಹೇಗೆ ಬದುಕಬೇಕು ಅದನ್ನು ಹೇಳಿದ್ದಾರೆ ದೇವರು ಹೇಗಿರಬೇಕು ಅಂತ. ಮಕ್ಕಳು ಹೇಗೆ ಬದುಕಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಯಾಕೆ ಬೆಳೆಸಬೇಕು ಅದನ್ನು ದೇವರು ಹೇಳ್ಕೊಟ್ಟಿದ್ದಾರೆ. ಒಬ್ಬ ಅಧಿಕಾರಿ ಹೇಗಿರಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಒಬ್ಬ ಸೇವಕ ಹೇಗಿರಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಒಬ್ಬ ವಿಶ್ವಾಸಿ ಹೇಗೆ ಬದುಕಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಮನೆ ಹೇಗೆ ಕಟ್ಟಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಡ್ರೆಸ್ ಹೇಗೆ ಹಾಕೋಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಮ ದೇಹವನ್ನು ಹೇಗೆ ಇಟ್ಕೋಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಮ ಕಣ್ಣು ಹೇಗೆ ಉಪಯೋಗಿಸ್ಬೇಕು, ನಮ್ಮ ಮನಸ್ಸನ್ನು ಹೇಗೆ ಉಪಯೋಗಿಸ್ಬೇಕು, ನಮ್ಮ ಕಿವಿಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು, ನಮ್ಮ ನಾಲಿಗೆ ಹೇಗೆ ಉಪಯೋಗಿಸ್ಕೋಬೇಕು, ನಾವು ಆಹಾರ ಯಾವ ರೀತಿ ಸೇವಿಸಬೇಕು, ಪ್ರತಿಯೊಂದನ್ನು ಪವಿತ್ರ ಬೈಬಲ್ನಲ್ಲಿ ದೇವರು ಮನುಷ್ಯನ ಒಳಿತಿಗಾಗಿ ಬರೆದಿಟ್ಟಿದ್ದಾರೆ. ಆದರೆ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ನಮ್ಮ ಇಷ್ಟದ ಪ್ರಕಾರ ಹೋಗ್ತಾ ಇದ್ದೀವಿ. ಇವತ್ತು ಯಾರೆಲ್ಲ ಕ್ರೈಸ್ತರಾಗಿದ್ದು ನೆಮ್ಮದಿ ಇಲ್ಲ, ಜೀವನದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂತ ಇದ್ದೀರೋ, ನೀವು ಬುದ್ಧಿಹೀನರಾಗಿರೋದ್ರಿಂದ ನಿಮಗಿಲ್ಲ ಅಷ್ಟೇ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ, ಆದರೆ ಆ ವಾಕ್ಯದ ಪ್ರಕಾರ ನಡೀಲಿಕ್ಕೆ ಏನು ಪ್ರಯತ್ನನೇ ಮಾಡ್ತಾ ಇಲ್ಲ. ಕೇಳಿಸ್ಕೊಂಡ್ರಿ ಹೋದ್ರಿ. ದೇವರ ವಾಕ್ಯ ಇರೋದು ಓದ್ಲಿಕ್ಕಲ್ಲ, ದೇವರ ವಾಕ್ಯ ಇರೋದು ಬರೀ ಕೇಳಿಸ್ಕೊಳ್ಳಿಕ್ಕಲ್ಲ, ದೇವರ ವಾಕ್ಯ ಇರೋದು ಅನುಸರಣೆ ಮಾಡಲಿಕ್ಕೆ. ಅನುಸರಣೆ ಮಾಡುವವನಿಗೆ ಅಭಿಷೇಕ ಇರುತ್ತೆ. ಅನುಸರಣೆ ಮಾಡುವವನ ಮುಖಾಂತರ ಪರಿಶುದ್ಧಾತ್ಮರು ಕಾರ್ಯ ಮಾಡ್ತಾರೆ. ಸುಮ್ಮನೆ ಕೇಳಿಸ್ಕೊಂಡು ಹೋದರೆ ನಿನ್ನ ಮುಖಾಂತರ ಪರಿಶುದ್ಧಾತ್ಮರು ಕಾರ್ಯ ಮಾಡಲ್ಲ. ಸುಮ್ಮನೆ ಒಂದಿಷ್ಟು ಬಯಹಟ್ಟು ಮಾಡಿಕೊಂಡ್ರೆ ನಿನ್ನ ಮುಖಾಂತರ ಪರಿಶುದ್ಧಾತ್ಮರು ಕಾರ್ಯ ಮಾಡಲ್ಲ. ಕುಟುಂಬದಲ್ಲಿರೋ ತಂದೆ ತಾಯಿಯಿಂದ ನಿಮ್ಮ ಮುಖಾಂತರ ಪವಿತ್ರಾತ್ಮರು ಕಾರ್ಯ ಮಾಡಿದರೆ ನಿಮ್ಮ ಮಕ್ಕಳು ವಿಶ್ವಾಸದಲ್ಲಿ ಬೆಳೀತಾರೆ. ಇವತ್ತು ನಿಮ್ಮ ಮಕ್ಕಳು ಯಾಕೆ ವಿಶ್ವಾಸದಲ್ಲಿ ಬೆಳೀತಾ ಇಲ್ಲ ಗೊತ್ತಾ? ತಂದೆ ತಾಯಿಯಂದಿರು ಬುದ್ಧಿವಂತರಾಗಿ ಬದುಕ್ತಾ ಇಲ್ಲ, ಬುದ್ಧಿಹೀನರಾಗಿ ಬದುಕ್ತಾ ಇದ್ದಾರೆ. ದೇವರ ವಾಕ್ಯ ಕೇಳಿಸ್ಕೊಳ್ತಾರೆ, ಆದರೆ ಅನುಸರಣೆ ಮಾಡೋದಿಲ್ಲ. ನೀವು ಅನುಸರಣೆ ಮಾಡದೇ ಇದ್ದಾಗ, ವೆನ್ ಯು ಡೋಂಟ್ ಒಬೇ ದ ವರ್ಡ್ ಆಫ್ ಗಾಡ್, ನೋ ಅನಾಯಿಂಟಿಂಗ್ ವಿಲ್ ಫ್ಲೋ ಥ್ರೂ ಯು, ನೋ ಫೇತ್ ವಿಲ್ ಬಿ ರಿಲೀಸ್ಡ್, ನೋ ಪವರ್ ಆಫ್ ಗಾಡ್ ವಿಲ್ ಬಿ ರಿಲೀಸ್ಡ್ ಥ್ರೂ ಯು. ಎಷ್ಟೋ ಜನ ಮಕ್ಕಳ ಜೀವನ ಹಾಳು ಮಾಡಿರೋದು ಅವರ ಪೇರೆಂಟ್ಸೇನೆ. ಕ್ರೈಸ್ತ ಕುಟುಂಬಗಳಲ್ಲಿ ಯಾವ ರೀತಿಯಲ್ಲಿ ಅವರು ಬರೀ ಲೋಕ ಲೋಕ ಲೋಕ, ದುಡಿಮೆ, ದುಡ್ಡು, ದುಡಿ. ನಿನ್ನೆ ಬೋಧನೆ ಮಾಡಬೇಕಾದ್ರೆ ಇದೇ ರೀತಿಯಲ್ಲಿ ಒಂದು ಮನೆಯಲ್ಲಿ ಅದೇ ಒಂದು ಪ್ರಶ್ನೆ ಕೇಳಿದೆ ನಾನು. ನನ್ನ ಪ್ರಶ್ನೆ ಅಲ್ಲ, ದೇವರು ಕೇಳಿದ ಪ್ರಶ್ನೆ. ಉಪದೇಶಕ, ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 1:3, ಉಪದೇಶಕನ ಪುಸ್ತಕ ಓದೋಣ. ಇವತ್ತು ಅದೇ ಪ್ರಶ್ನೆ, ಅದೇ ದೇವರು ಜೀವಂತವಾಗಿದ್ದಾರೆ, ಅದೇ ಪ್ರಶ್ನೆ ನನಗೂ ನಿಮಗೂ ಸೇರಿಸಿ ಕೇಳ್ತಾ ಇದ್ದಾರೆ. ವೆಬ್ಎಕ್ಸ್ ಆ್ಯಪಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ ನಿಮಗೂ, ಯೂಟ್ಯೂಬಲ್ಲಿ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರೋ ನಿಮಗೂ, ನಮಗೆಲ್ಲರಿಗೂ ದೇವರು ಕೇಳ್ತಾ ಇದ್ದಾರೆ ಪ್ರಶ್ನೆ. ಇದೆಲ್ಲವನ್ನು ನಾವು ಹೃದಯಕ್ಕೆ ತೆಗೆದುಕೊಳ್ಳೋಣ. ಬುದ್ಧಿವಂತರು ಹೃದಯದಲ್ಲಿ ಇಟ್ಕೊಂಡು ಅನುಸರಣೆ ಮಾಡ್ತಾರೆ, ಬುದ್ಧಿಹೀನರು ಕೇಳಿಸ್ಕೊಂಡು ಇದು ನಮಗಲ್ಲ ಅಂತ ಬಿಟ್ಬಿಟ್ಟು ಅವರು ಪಾಡಿಗೆ ಅವ್ರು ಹೋಗ್ತಾರೆ. ಆದರೆ ಯಾರು ಬುದ್ಧಿಹೀನರಾಗಬೇಡಿ, ಯಾಕೆಂದರೆ ಇದು ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಈ ಲೋಕದ ಜೀವಿತದ ನಂತರ ಒಂದು ಶಾಶ್ವತವಾದ ಜೀವನ ಇದೆ. ಅದಕ್ಕಾಗಿಯೇ ನಾವು ಯೇಸು ನಂಬ್ತಾ ಇರೋದು. ಈ ಲೋಕ ಜೀವನಕ್ಕೋಸ್ಕರ ನಮಗೆ ಯೇಸು ಬೇಕಾಗೇ ಇಲ್ಲ. ಯಾಕಂದರೆ ಎಷ್ಟೋ ಜನ ಯೇಸು ಇಲ್ಲದೆ ಬದುಕೋರು ಇಲ್ವಾ ಪ್ರಪಂಚದಲ್ಲಿ? ಇದಾರೋ ಇಲ್ವೋ? ಯೇಸು ಕ್ರಿಸ್ತರನ್ನು ನಂಬದೆ ಬದುಕೋರು ಇಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ಹಾಗಾದರೆ ಯೇಸುವನ್ನು ನಂಬಿ ಬದುಕುವ ನಿನಗೂ, ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಲ್ಲದೆ ಬದುಕುವ ಇವನಿಗೂ ಏನು ವ್ಯತ್ಯಾಸ ಗೊತ್ತಿರಬೇಕು. ನನಗೆ ನಂಬಿಕೆ ಇಟ್ಟು ಬದುಕೋನಿಗೆ ಗೊತ್ತಿರಬೇಕು. ವ್ಯತ್ಯಾಸ ಏನು ಅಂದರೆ, ಇವನ ನಂಬಿಕೆ ಈ ಲೋಕ ಜೀವನ ಸಾಯೋ ತನಕ. ಆದರೆ ಕ್ರೈಸ್ತ ವಿಶ್ವಾಸಿಯಾದ ನನ್ನ ನಂಬಿಕೆ ಸತ್ತ ಮೇಲಿರುವ ಶಾಶ್ವತವಾದ ಜೀವನ, ಸಾವಿಲ್ಲದೆ ಇರುವ ಜೀವನ. ಅದನ್ನು ನಂಬಿ ನಾನಿಲ್ಲಿ ಬದುಕ್ತಾ ಇರೋದು.
ಅದಕ್ಕಾಗಿ ಯೇಸು ನಂಬ್ಕೊಂಡಿರೋದು. ಅದಲ್ಲದೆ ಯೇಸು ನಂಬಿದ್ರೆ ಹೊಸ ಮನೆ ಸಿಗುತ್ತೆ, ಮೊಬೈಲ್ ಫೋನ್ ಸಿಗುತ್ತೆ, ಒಳ್ಳೆ ಕಾರ್ ಸಿಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ, ಎಲ್ಲ ಒಳ್ಳೇದು ಈ ಲೋಕಕ್ಕೆ ಸಿಗುತ್ತೆ, ಅಳಿದು ಹೋಗುವಂಥದ್ದೆಲ್ಲ ಸಿಕ್ಬಿಡುತ್ತೆ ಅನ್ನೋದಲ್ಲ ನನ್ನ ವಿಶ್ವಾಸ. ಯೇಸುವನ್ನು ನಂಬಿದರೆ ನನಗೆ ಪಾಪ ಕ್ಷಮೆ ಸಿಗುತ್ತೆ, ನನಗೆ ನಿತ್ಯ ಜೀವ ಸಿಗುತ್ತೆ, ಅಮರ ಜೀವನ ಸಿಗುತ್ತೆ. ಆ ನಂಬಿಕೆ ಅದೇ ನಿಜವಾದ ನಂಬಿಕೆ. ಮಿಕ್ಕಿದ್ದೆಲ್ಲ ಮೂಢನಂಬಿಕೆ. ಮಿಕ್ಕಿದ್ದೆಲ್ಲ ಇವತ್ತು ಅನೇಕ ಕಡೆ ಪ್ರೇಯರ್ನಲ್ಲಿ ಹೇಳೋದೇನು, ಯೇಸು ನಂಬಿ ನಿಮಗೆ ಅದು ಸಿಗುತ್ತೆ, ಲಾಟ್ರಿ ಹೊಡೆಯುತ್ತೆ, ನಿಮಗೆಲ್ಲ ಬಂದು ಕುತ್ಕೊಬಿಡುತ್ತೆ ಅಂತ. ಇರೋದು ಹೋಗ್ಬಿಡುತ್ತೆ ಅಷ್ಟೇ. ಹೋಗೋದೇನು, ಆತ್ಮನಷ್ಟ ಆಗುತ್ತೆ. ಓದಿ, ಒಬ್ಬನು ಈ ಲೋಕದಲ್ಲಿ, ನಾವೆಲ್ಲ ಮನುಷ್ಯರಲ್ವಾ? ಮನುಷ್ಯರಿಗೆ ಹೇಳ್ತಾ ಇದ್ದಾರೆ ದೇವರು, ಈ ಲೋಕದಲ್ಲಿ ಮನುಷ್ಯನು, ಮನುಷ್ಯ ಅಂದರೆ ನಾನು ನೀವು, ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ. ನೀವೆಲ್ಲ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೀರಾ? ಓಕೆ. ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಅಥವಾ ಅವಳಿಗೆ ದೊರಕುವ ಲಾಭವಾದರೂ ಏನು? ಈ ಪ್ರಶ್ನೆ ದೇವರು ಕೇಳ್ತಾರೆ ಸೊಲೊಮೋನನ ಮುಖಾಂತರ, ಅಥವಾ ಆ ವಾಕ್ಯವನ್ನು ಬರೆದ ವ್ಯಕ್ತಿಯ ಮುಖಾಂತರ. ದೇವರ ವಾಕ್ಯ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು. ಆದ್ದರಿಂದ ಇದು ಪವಿತ್ರಾತ್ಮರು ಕೇಳುವ ಪ್ರಶ್ನೆ, ನಿನಗೂ ನನಗೂ ಕೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ, ಕೇಳುವುದಕ್ಕೆ ಕಿವಿಯುಳ್ಳ ಪ್ರತಿಯೊಬ್ಬರಿಗೂ ದೇವರು ಕೇಳ್ತಾ ಇದ್ದಾರೆ, ನೀನು ಇಷ್ಟು ಕಷ್ಟಪಡ್ತಾ ಇದೆಯಲ್ಲ, ಏನು ಪ್ರಯೋಜನ? ಯಾಕೆ ಹೇಳು? ಯಾಕಮ್ಮ ಇಷ್ಟೆಲ್ಲ ಒದ್ದಾಡ್ತಾ ಇದೆಯಲ್ಲ, ಯಾಕಪ್ಪ? ಇಷ್ಟೆಲ್ಲ ಕಷ್ಟಪಟ್ಟು ಓದಿ 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 ಓದಿಸಿ ಓದಿಸಿ ಓದಿ 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 ದುಡಿದು 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 ಕಷ್ಟಪಟ್ಟು ಒದ್ದಾಡಿ ಆಮೇಲೆ ಕಾಯಿಲೆ ಬರೆಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಏನೇನೋ ಮಾಡ್ಕೊಂಡು ಇಷ್ಟು ಒದ್ದಾಡ್ಕೊಂಡು ಬದುಕ್ತಾ ಇದೆಯಲ್ವಾ? ನೀನು ಇಷ್ಟೆಲ್ಲ ಕಷ್ಟಪಟ್ಟು ಲೋಕದಲ್ಲಿ ಬದುಕೋದರಿಂದ ನಿನಗೆ ಸಿಗೋ ಲಾಭ ಏನು? ಏನು ಅಂತ ನಾನು ಹೇಳ್ತೀನಿ ಕೇಳಿ. ಲಾಸ್ಟಿಗೆ ಕುಟುಂಬದವರು, ಬಂದು ಬಳಗದವ್ರು ಎಲ್ಲರೂ ಸೇರಿ ಒಂದು ಒಳ್ಳೆ ಪೆಟ್ಟಿ ಒಳಗಡೆ ಹಾಕಿ ಮಣ್ಣು ತಂದು ಹೋಗ್ತಾರೆ ಲಾಸ್ಟಿಗೆ ನಿನ್ನ ಹೆಣದ ಮೇಲೆ. ಅದೇ ಲಾಭ. ಹಾಂ, 3 ಅಡಿ ಮಣ್ಣು ಹಾಕ್ತಾರಲ್ಲ, ಅದೇ ನಿನಗೆ ಸಿಕ್ಕೋ ಲಾಭ. ಅದಲ್ಲದೆ ನಿನ್ನ ಆತ್ಮಕ್ಕೆ 5 ಪೈಸೆ ಲಾಭ ಇಲ್ಲ. ನಿನ್ನ ಆತ್ಮಕ್ಕೇನು ಸಿಗಲ್ಲ. ಒಂದು ದಿನ ಕೊಳೆತು ಹುಳ ಹಿಡಿದು ಮಣ್ಣಿಗೆ ಹೋಗುವ ಈ ದೇಹದ ಮೇಲೆ ಸ್ವಲ್ಪ ಹೂವು, ಸ್ವಲ್ಪ ಮಣ್ಣು ತಂದು ಹಾಕ್ತಾರೆ. ಅದೇ ಲಾಭ ಸಿಕ್ಕಿರೋದು. ಮಣ್ಣು ತಿನ್ನಿಸಿ ಕಳಿಸ್ತಾರೆ ಲಾಸ್ಟಿಗೆ. ನೀವು ಜೊತೆಗಿದ್ದವರಿಗೆಲ್ಲ ಚೆನ್ನಾಗಿ ತಿನ್ನಿಸಿದ್ರಿ, ಲಾಸ್ಟಿಗೆ ನೀನು ಮಣ್ಣಾಗಿದೆ, ನಿನಗೆ ಮಣ್ಣೇ ಸರಿ ಅಂತ ಮಣ್ಣು ಹಾಕಿ ಬರ್ತಾರೆ. ಅದೇ ಲಾಭ. ಈ ಲಾಭಕ್ಕೋಸ್ಕರ ಬದುಕಬೇಕಾ? ಅಥವಾ ಅಳಿದು ಹೋದ ಈ ಮಣ್ಣಿನ ದೇಹವನ್ನು ಮತ್ತೆ ಪುನರುತ್ಥಾನಗೊಳಿಸಿ ರೂಪಾಂತರಗೊಳಿಸಿ ತಮ್ಮ ತೇಜೋಮಯವಾದ ದೇಹದ ಹಾಗೆ ರೂಪಾಂತರಿಸುವ ಯೇಸು ಕ್ರಿಸ್ತನಿಗೋಸ್ಕರ ಬದುಕಬೇಕಾ? ನೀವು ತೀರ್ಮಾನ ಮಾಡಿ. ಮಣ್ಣು ಹಾಕೋ ಮನುಷ್ಯನಿಗೋಸ್ಕರ ಬದುಕ್ತೀರಾ, ಅಥವಾ ಮಣ್ಣಿಂದ ನಮ್ಮನ್ನು ರೂಪಿಸಿ, ನಾವು ಮಣ್ಣಾದ ಮೇಲೂ ಮತ್ತೆ ನಮ್ಮನ್ನು ಧೂಳಿ ಮಣ್ಣಿನಿಂದ ಮೇಲಕ್ಕೆಬ್ಬಿಸಿ ನಮ್ಮನ್ನು ತೀರ್ಪಿನ ದಿನ ಪುನರುತ್ಥಾನಗೊಳಿಸಿ ಯೇಸು ಕ್ರಿಸ್ತರಂತೆಯೇ ರೂಪಾಂತರಗೊಳಿಸಿ ಒಂದು ಹೊಸ ಶರೀರವನ್ನು ನಮಗೆ ಕೊಡುವಂತಹ ಆ ಸರ್ವಶಕ್ತನಾದ ದೇವರಿಗೋಸ್ಕರ, ಯೇಸು ಕ್ರಿಸ್ತರಿಗೋಸ್ಕರ ಬದುಕ್ತಿರೋ, ಅಥವಾ ನಮ್ಮ ಮೇಲೆ 3 ಅಡಿ ಮಣ್ಣು ಹಾಕೋ ಮನುಷ್ಯರಿಗೋಸ್ಕರ ಬದುಕ್ತಿರೋ? ನೀವು ಡಿಸೈಡ್ ಮಾಡಿ. ಮನುಷ್ಯರಿಗೋಸ್ಕರ ಬದುಕಿದರೆ ನಮ್ಮ ನೆಮ್ಮದಿ ಹಾಳಾಗೋಗುತ್ತೆ, ಸಮಾಧಾನ ಹಾಳಾಗೋಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಇಲ್ಲ ಕಡಿಮೆ ಆಗುತ್ತೆ, BP ಹೈ ಆಗುತ್ತೆ, ಇಲ್ಲ ಲೋ ಆಗುತ್ತೆ, ಸಾಯಬೇಕು ಅನಿಸುತ್ತೆ, ಯಾಕೆ ಬದುಕಿದ್ದೀವಿ ಅನಿಸುತ್ತೆ, ಕುಡಿಬೇಕು ಅನಿಸುತ್ತೆ, ಕುಡಿದ್ರೂ ನೆಮ್ಮದಿ ಇಲ್ಲ, ಕುಡಿದು 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 ಒಂದು ದಿನ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಹೋಗುತ್ತೆ. ಲಾಸ್ಟಿಗೆ ಆಸ್ಪತ್ರೆಗೆ ಸೇರಿಸಿದ ಮೇಲೆ ಡಾಕ್ಟ್ರ್ ಆಗಲ್ಲ ಅಂತಾರೆ. ಆಗ ಸಾಲ ಮಾಡಿ ಉಳಿಸ್ಕೊಳ್ಳಿಕ್ಕೆ ಹೋಗ್ತೀವಿ. ಎಷ್ಟು ಕೊಟ್ಟರು ಆಸ್ಪತ್ರೆಯವರು ಉದ್ಧಾರ ಆಗ್ತಾರೆ, ಬಿಟ್ಟರು ಮನೆಯವರು ಉದ್ಧಾರ ಆಗೋದಿಲ್ಲ. ನೀನು ಸತ್ತ ಮೇಲೆ ಮನೆಯವರು ಟೆನ್ಷನಲ್ಲಿ ಅವರು ಸತ್ತು ಹೋಗ್ತಾರೆ, ಮಕ್ಕಳು ಬೀದಿ ಪಾಲಾಗ್ತಾರೆ. ಕೊನೆಗೆ ಕ್ರೈಸ್ತ ಕುಟುಂಬ, ಅಂತೋನಿ ಅಂತ ಹೆಸರು, ಜೋಸೆಫ್ ಅಂತ ಹೆಸರು, ಮೇರಿ ಅಂತ ಹೆಸರಿಟ್ಟುಕೊಂಡು ಏನು ಪ್ರಯೋಜನ? ದೇವರ ಹೆಸರಿಗೆ ಅವಮಾನ ಆಯಿತು. ಬುದ್ಧಿವಂತರಾಗ್ರಿ, ಬಂಡೆ ಮೇಲೆ ಕಟ್ಕೊಳ್ಳಿ ಮನೇನ. ಈ ಪ್ರಪಂಚದಲ್ಲಿ ಮನುಷ್ಯನು ಪಡುವ ಸಕಲ ಪ್ರಯತ್ನದಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ, ಈ ಪ್ರಶ್ನೆ ಯಾವುದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ ನಿತ್ಯ ಜೀವಕ್ಕೆ. ನಿತ್ಯ ಜೀವಕ್ಕೆ. When this life is compared with eternal life, this life is vanity, vanity, vanity.
ಎರಡನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ? ವ್ಯರ್ಥಗಳಲ್ಲಿ ವ್ಯರ್ಥ. ಓದಮ್ಮ, ಓದು ಜೋರಾಗಿ ಓದಿ, ಬೈಬಲ್ ಇದ್ದವರು. ವ್ಯರ್ಥಗಳಲ್ಲಿ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಎಲ್ಲವೂ ಏನಂತೆ? ಓದಮ್ಮ ಮುಂದಕ್ಕೆ. ಈ ಲೋಕದಲ್ಲಿ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದಂತೆ ಎಲ್ಲವೂ ವ್ಯರ್ಥ. ಇದೆಯಾ? ಅದು ಯಾಕೆ ಬಿಟ್ಟೆ? ಲಾಭವಾದರೂ ಏನು? ಅದು ಸಾಕ್ಬಿಡು. ಎಲ್ಲವೂ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದಂತೆ ಅಂತ ಇದೆ ಮುಂದಕ್ಕೆ, ಅದು ಎಂಡಿಂಗಲ್ಲಿದೆ. ಓಕೆ, ಎಲ್ಲವೂ ವ್ಯರ್ಥ. ಆ ಗಾಳಿ ಹಿಡಿಲಿತ್ತೀನಿ ಅಂತ ಒಬ್ಬ ಹೋಗ್ತಾನೆ, ಗಾಳಿ ಹಿಡ್ಕೊ ಬರ್ತೀನಿ ಇರು. ಗಾಳಿಯನ್ನು ಹಿಂದಟ್ಟಿದೆ. ಯಾಕಂದರೆ ಕೊರೋನಾ ಬಂದಾಗ ಸುಮಾರು ಜನ ಆಕ್ಸಿಜನ್ ಇಲ್ಲದೆ ಸತ್ತೋದ್ರ ಉಸಿರಾಟದ ಸಮಸ್ಯೆಯಿಂದ ಆಕ್ಸಿಜನ್ ಸಿಕ್ಕದೆ ಸತ್ತೋದ್ರು. ನಿಮ್ಮಲ್ಲಿ ಯಾರಾದರೂ ಬುದ್ಧಿವಂತರು, ನಾನು ಹಿಡ್ಕೊಂಡು ಬರ್ತೀನಿ ಕೈಯಲ್ಲಿ ಒಂದಿಷ್ಟು ಆಕ್ಸಿಜನ್, ಒಂದು 2 kg ಅಂತ ಯಾರಾದರೂ ಓಡೋಗಿದ್ದೀರಾ? ಯಾಕೆ ಟ್ರೈ ಮಾಡಿಲ್ಲ ಹೇಳಿ? ಯಾಕೆ? ಅಲ್ಲ, ಜನ್ಮ ಕೊಟ್ಟು ಅಪ್ಪ ಸಾಯ್ತಾ ಇದ್ದಾರೆ ಕಣ್ಮುಂದೆ, ಗಾಳಿ ಇಲ್ಲದೆ, ಆಕ್ಸಿಜನ್ ಇಲ್ಲದೆ. ಅಮ್ಮ ಸಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಮಕ್ಕಳು ಸಾಯ್ತಾ ಇದ್ದಾರೆ, ಗಂಡ ಹೆಂಡತಿ ಈ ರೀತಿ ಸಾಯ್ತಾನೆ ಹೋದರು. ಯಾಕೆ ಇವ್ರು ಯಾರು ಕುಟುಂಬದವ್ರು ಯಾರು ಆಸ್ಪತ್ರೆ ಹುಡ್ಕೊಂಡು ಹೋದ್ರು ಬಿಟ್ಟರೆ, ನಾನು ಗಾಳಿ ಹಿಡ್ಕೊಂಡು ಬರ್ತೀನಿ, ಆಕ್ಸಿಜನ್ ತೊಗೊಂಡು ಬರ್ತೀನಿ ಸ್ವಲ್ಪ ಅಂತ ಯಾಕೆ ಓಡೋಗಿಲ್ಲ? ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಓಡಬೇಕಾಗಿತ್ತು. ನಾನು ಒಂದು ಕವರಲ್ಲಿ ಆಕ್ಸಿಜನ್ ಹಿಡ್ಕೊಂಡು ಬರ್ತೀನಿ ಈಗ ಅಂತ. ಸಿಗಲ್ಲ, ಅದು ಗೊತ್ತು ನಮಗೆ ಸಿಗಲ್ಲ ಅಂತ ಅಲ್ವಾ? ಅದೇ ಥರ ನಮ್ಮ ಜೀವನದ ಓಟ. ನೆಮ್ಮದಿ ಸಿಗುತ್ತೆ. ಕೆಲವ್ರು ಏನು ಗೊತ್ತಾ, ಯಾರೋ ಹೇಳ್ತಾ ಇದ್ರು, ನಿನ್ನೆನೋ ಮೊನ್ನೆನೋ ಇವತ್ತು ಫೋನಲ್ಲೋ ಎಲ್ಲೋ, ಮೊದಲು ಬಾಡಿಗೆ ಮನೇಲಿದ್ವಿ ಬ್ರದರ್, ಮೊದಲು ಬಾಡಿಗೆ ಮನೇಲಿದ್ವಿ, ಆದರೆ ಕಷ್ಟಪಟ್ಟು ಅಲ್ಲಲ್ಲ ನಿನ್ನೆ ಮೊನ್ನೆ ಹೇಳಿದ್ದಲ್ಲ, ಸುಮಾರು ದಿವಸದ ಹಿಂದೆ ಹೇಳಿದ್ದು. ಈ ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಆಯಿತಾ, ಒಬ್ಬರು ಗೌರ್ಮೆಂಟ್ ಸ್ಯಾಲ್ರಿ, ಇನ್ನೊಬ್ಬರು ಪ್ರೈವೇಟ್ ಸ್ಯಾಲ್ರಿ. ಇಬ್ಬರಿಗೂ ಒಳ್ಳೆ ದುಡಿಮೆ ಇದೆ, ಒಳ್ಳೆ ಸಂಪಾದನೆ ಇದೆ. ತಿಂದು ಕುಡಿದು ಮಜಾ ಮಾಡಬೇಕು ಅನ್ನೋದೇ ಜೀವನದ ಉದ್ದೇಶ ಇಟ್ಕೊಂಡು ಬದುಕಿದ್ರು. ಹುಟ್ಟು ಕ್ರೈಸ್ತರು, ಕಥೋಲಿಕರು. ಏನಿವೆ, ಮೊದಲು ಬಾಡಿಗೆ ಮನೇಲಿದ್ದರು, ಗಂಡ ಹೆಂಡತಿ ಒಟ್ಟಿಗೆ ಇದ್ದು ದುಡಿತಾ ಇದ್ದರು. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಿರಲಿಲ್ಲ. ಒಟ್ಟಿಗೆ ಇದ್ದರು, ಗಂಡು ನಾಯಿ ಹೆಣ್ಣು ನಾಯಿ ಒಟ್ಟಿಗೆ ಇರೋ ಥರ ಒಟ್ಟಿಗೆ ಇದ್ದರು, ಮಕ್ಕಳು ಆಯಿತು. ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಶರೀರ ಒಂದಾದರೆ ಸ್ವಾಭಾವಿಕವಾಗಿ ಆಗುತ್ತಲ್ಲ, ಆ ರೀತಿ ಸ್ವಾಭಾವಿಕವಾಗಿ ಮಕ್ಕಳಾಯಿತು. ಏನಿವೆ, ಮಗು ಆಯಿತು, ಒಂದು ಮಗು ಆಯಿತು. ಆದರೆ ಆಮೇಲೆ ಯೋಚನೆ ಮಾಡಿದರು, ಲೋನ್ ಮಾಡೋಣ, ಹೆಂಗೆ ಇಬ್ಬರಿಗೂ ದುಡಿಮೆ ಇದೆ, ಸ್ವಂತ ಸೈಟ್ ತಗೊಂಡು ಒಂದು ಮನೆ ಕಟ್ಬಿಡೋಣ ಅಂತ ತಗೊಂಡು ದೊಡ್ಡದೊಂದು ಮನೆ ಕಟ್ಟಿದರು. ಮನೆ ಕಟ್ಟಿ ಆದಮೇಲೆ ಈಗ ಗಂಡ ಒಂದು ಮನೆಯಲ್ಲಿ, ಹೆಂಡತಿ ಇನ್ನೊಂದು ಮನೆಯಲ್ಲಿ. ಇಬ್ಬರಿಗೂ ದುಡಿಮೆ ಇದೆ, ಇಬ್ಬರು ಕ್ರೈಸ್ತರೇ, ಮಗುನೂ ಇದೆ. ಮಗು ಒಂದು ಮನೆಯಲ್ಲಿ, ಹೆಂಡತಿ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ದಾರೆ. ಹೆಂಡತಿ ಒಂದು ಕಡೆ ದುಡಿತಾ ಇದ್ದಾಳೆ, ಗಂಡ ಕೊರಗ್ತಾ ಅವನಿನ್ನೊಂದು ಕಡೆ ದುಡಿತಾ ಇದ್ದಾನೆ. ಈ ಮನೆ ಯಾರಿಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿ ಸಾಲ ಸೋಲ ಮಾಡಿ ಕಟ್ಟಿದ ಮನೆ. ಮನೆ ಒಳಗಡೆ ನೆಮ್ಮದಿ ಇಲ್ಲ. 3 ಫ್ಲೋರ್ ಮನೆ, ಬಾಡಿಗೆ ಬರುತ್ತೆ, ಇನ್ಕಮ್ ಬರುತ್ತೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಈ ಥರ ಎಷ್ಟು ಉದಾಹರಣೆಗಳಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ನೋಡಿ, ನಿನ್ನ ಮನಸ್ಸೊಳಗಡೆ ಸಮಾಧಾನ ಇಲ್ಲದೆ ಇದ್ದರೆ ಮನೆ ಕಟ್ಟೋದ್ರಿಂದ ಸಮಾಧಾನ ಬರಲ್ಲ. ಅವರಿಬ್ಬರು ಹೇಳೋ ಉತ್ತರ ಏನು ಗೊತ್ತಾ? ಇಬ್ಬರ ಹತ್ರನೂ ಮಾತಾಡಿದಾಗ ಇಬ್ಬರು ಕೊಡೋ ಉತ್ತರ ಇಷ್ಟೇ, ಬ್ರದರ್ ಬಾಡಿಗೆ ಮನೇಲಿದ್ವಿ, ಆದರೆ ಸ್ವಂತ ಮನೆ ಆದರೆ, ಮನೆ ಸ್ವಲ್ಪ ಚೆನ್ನಾಗಿ ಸ್ವಂತವಾಗಿ ಕಟ್ಕೊಂಡ್ರೆ ಇಬ್ಬರೂ ಚೆನ್ನಾಗಿರ್ಬೋದು, ನೆಮ್ಮದಿಯಿಂದ ಇರ್ಬೋದು ಅಂತ ಕಟ್ಟಿದ್ವಿ, ಆದರೆ ಈ ರೀತಿ ಆಗ್ಬಿಟ್ಟಿದೆ. ಏನು ಮಾಡೋದೀಗ? ಇಲ್ಲಿ ಪ್ರಾಬ್ಲಮ್ ನಿನ್ನ ಬಾಡಿಗೆ ಮನೆ ಅಲ್ಲ, ಪ್ರಾಬ್ಲಮ್ ಗುಡಿಸಲು ಮನೆ ಅಲ್ಲ, ಪ್ರಾಬ್ಲಮ್ ನಿನ್ನ ಹೃದಯದ ಒಳಗಡೆ ಎಲ್ಲ ಕೊಳ್ತೋಗ್ಬಿಟ್ಟಿದೆ. ನಿನ್ನ ಹೃದಯದ ಒಳಗಡೆ ಏನಾಗ್ಬಿಟ್ಟಿದೆ? ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ,
ಕತ್ತಲೆ ತುಂಬ್ಕೊಂಡ್ಬಿಟ್ಟಿದೆ, ಸ್ವಾರ್ಥ ತುಂಬ್ಕೊಬಿಟ್ಟಿದೆ, ಲೋಕ ತುಂಬ್ಕೊಬಿಟ್ಟಿದೆ. ಅದು ಪ್ರಾಬ್ಲಮ್. ನಿನ್ನ ಹೃದಯ ಸರಿಯಾದರೆ, ನಿನ್ನ ಗುಡಿಸಲು ಮನೆ ಒಳಗಡೆ ಇದ್ದರೂ, ಅರಮನೆ ಒಳಗಡೆ ಇದ್ದರೂ ನಿನ್ನ ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ಮಕ್ಕಳಲ್ಲಿ ಒಂದು ವಿಶ್ವಾಸ, ದೈವ ಭಯ, ಅನುಸರಣೆ ಎಲ್ಲ ಇರುತ್ತೆ. ಅದು ಬಿಟ್ಟು ಬಾಡಿಗೆ ಮನೆ, ಗುಡಿಸಲು ಮನೆ, ಶೀಟಿನ ಮನೆ ಅಂತ ಇನ್ನೊಂದು ಮನೆ ಚೇಂಜ್ ಮಾಡೋದ್ರಿಂದ ಜೀವನ ಏನಾದರೂ ಚೇಂಜ್ ಆಗುತ್ತಾ ಕೇಳಿದರೆ ಏನು ಚೇಂಜ್ ಆಗೋಕ್ಕೆ ಹೋಗೋದಿಲ್ಲ, ಏನೇನೂ ಆಗೋದಿಲ್ಲ, ಎಲ್ಲ ಇದ್ದಂಗೆ ಇರುತ್ತೆ. ಆದರೆ ನಿಜವಾಗ್ಲೂ ಚೇಂಜ್ ಆಗಬೇಕಾಗಿರೋದು ಈ ಮನೆ. ನಿಜವಾಗ್ಲೂ ಸರಿ ಮಾಡ್ಕೋಬೇಕಾಗಿರೋದು ದೇವರು ಕಟ್ಟಿರೋ ಮನೆ. ಅದು ಯಾವುದು? ನಿನ್ನ ದೇಹ. ಯಾವುದು? ನಮ್ಮ ದೇಹ. ಯಾರು ಕಟ್ಟಿದ್ದು? ನಾವು ದೇವ್ರ ಮನೇನ ಹಾಳು ಮಾಡಿಬಿಟ್ಟು ನಮ್ಮ ಮನೆಗೆ ಸಮಾಧಾನ ಬರಲಿ ಅಂದರೆ ಬರಲ್ಲ, ಯಾವತ್ತೂ ಬರಲ್ಲ. ಮೊದಲು ದೇವ್ರು ಕಟ್ಟಿರೋ ಮನೆನ ನೀನು ನೀಟಾಗಿ ಇಟ್ಕೋ, ಆಗ ನೀನು ಕಟ್ಟಿರೋ ಮನೆ ಚೆನ್ನಾಗಾಗುತ್ತೆ. ಬೈಬಲ್ ಏನು ಹೇಳುತ್ತೆ? 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಾಕ್ಯ ಓದೋಣ. 1 Corinthians chapter 6 verses 19 and 20. 1 ಕೊರಿಂಥ 6ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಏನು ಹೇಳ್ತಾರೆ? ದೇವರೇನು ಹೇಳ್ತಾರೆ? ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹವು, ನಿಮ್ಮ ದೇಹ ಏನಾಗಿದೆ? ಗರ್ಭಗುಡಿ. ನಿನ್ನ ದೇಹ ಗರ್ಭಗುಡಿ. ಈ ಗರ್ಭಗುಡಿನ ಯಾರು ಮಾಡಿದ್ದು? ನೀವು ಮಾಡಿದ್ರಾ? ಯಾರು ಮಾಡಿದ್ದು? ದೇವರು ಮಾಡಿದ್ದು. ಇನ್ನು ನಮ್ಮ ಚರ್ಚಲ್ಲಿ ಗರ್ಭಗುಡಿ ಎಲ್ಲ ಇದೆ. ಹಳೆ ಒಡಂಬಡಿಕೆಯಲ್ಲಿ ಗರ್ಭಗುಡಿ ಇತ್ತು, ಈಗಲೂ ಗರ್ಭಗುಡಿ, ಟ್ಯಾಬರ್ನಾಕಲ್ ಎಲ್ಲ ಇದೆ. ಅದು ಯಾರು ಮಾಡಿದ್ದು? ನಾನು ಮಾಡಿದ್ದು, ನೀವು ಮಾಡಿ, ಮನುಷ್ಯರು ಮಾಡಿದ್ದು ಅಲ್ವಾ? ಸೊ ದೇವರು ಮಾಡಿದ ಗರ್ಭಗುಡಿ ನೀನೇ, ನಿನ್ನ ಹೃದಯ, ನಿನ್ನ ದೇಹ. ನಿನ್ನ ದೇಹನೇ ದೇವರ ಆಲಯ, ನಿನ್ನ ದೇಹ ಗರ್ಭಗುಡಿ. ಈ ಗರ್ಭಗುಡಿ ಹಾಳು ಮಾಡಿಕೊಂಡು ನೀನು ಹೋಗಿ ಪರಮಪ್ರಸಾದ ಪೆಟ್ಟಿ ಮುಂದೆ ಆಶೀರ್ವಾದ ಮಾಡಿ ಅಂದರೆ ಯಾವ ಆಶೀರ್ವಾದನೂ ಸಿಗಲ್ಲ. ನೆನ್ಪಿಟ್ಕೋ. ಯಾವ ಚರ್ಚ್ ಒಳಗಡೆ ಅಲ್ಲ, ಪುಣ್ಯಕ್ಷೇತ್ರದೊಳಗಡೆ ಅಲ್ಲ, ಎಲ್ಲಿ ಹೋದರೂ ನಿನ್ನ ಒಳಗಡೆ ಸಮಾಧಾನ ಬರಲ್ಲ. ಮೊದಲು ದೇವ್ರು ಕಟ್ಟಿರೋ ದೇವ್ರ ಮನೇನ ಶುದ್ಧಿ ಮಾಡು. ದೇವ್ರ ಮನೇನ ಗಬ್ಬೆಬ್ಸಿ, ಕುಡಿದು ತಿಂದು ವ್ಯಭಿಚಾರ ಮಾಡಿ ಲೋಕ ತುಂಬಿಸ್ಕೊಂಡು ಲೋಕದ ಎಲ್ಲ ಹೊಲಸು ಈ ಮನಸ್ಸೊಳಗಡೆ, ಈ ದೇಹದೊಳಗಡೆ ಮಾಡಿ, ಈ ದೇಹದ ಮುಖಾಂತರ ಮಾಡಿ ಆ ಚರ್ಚಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಕ್ಯಾಂಡಲ್ ಅಂಟಿಸ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಮೂಢನಂಬಿಕೆ. ನಂಬಿಕೆ ಅಲ್ಲ, ಅದು ಮುಟ್ಟಾಳ್ತನ, ಅದು ಅಯೋಗ್ಯತನ, ಅದು ಅಜ್ಞಾನ, ಅವಿವೇಕತನ. ಎಷ್ಟೋ ಜನ ಅದನ್ನು ಮಾಡ್ತಾ ಇದ್ದಾರೆ. ದೇವರು ಹೇಳ್ತಾರೆ ನಿನ್ನ ದೇಹ ಗರ್ಭಗುಡಿ ಆಗಿದೆ. ಓದಿ ಸಿಸ್ಟರ್. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಈಗ ಈ ಮನೆಯವ್ರದ್ದು ಸ್ವಂತ ಸೊತ್ತು, ಆದರೆ ಮನೆ ಒಳಗಡೆ ಮನುಷ್ಯರು ನಿಮ್ಮ ಸ್ವಂತ ಸೊತ್ತಲ್ಲ. ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ಯಾರು ನಿಮ್ಮ ಸ್ವಂತ ಸೊತ್ತಲ್ಲ. ಈಗ ಉದಾಹರಣೆ, ಈ ಕೈ ನಂದು ಅಂತ ಹೇಳ್ತೀವಿ. ಈ ಕೈ ಯಾರಾದ್ರೂ ಕಟ್ ಮಾಡಿದ್ರೆ ಇನ್ನೊಂದು ಕೈ ತಂದು ಜೋಡ್ಸೋಕ್ಕಾಗತ್ತೆ? ಇದೇ ಥರದ್ದು ಎಕ್ಸಾಕ್ಟ್ಲಿ ಇದೇ ಥರ ಕೆಲಸ ಮಾಡುವ ಇನ್ನೊಂದು ಕೈ ಜೋಡಿಸುವಂಥ ಡಾಕ್ಟ್ರ್ ಯಾರಾದರೂ ಇದ್ದಾರಾ ಪ್ರಪಂಚದಲ್ಲಿ? ಇಂಜಿನಿಯರ್ ಯಾರಾದರೂ ಇದ್ದಾರಾ? ಪ್ಲಾಸ್ಟಿಕ್ ಜೋಡಿಸ್ಬೋದು, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು, ಏನಾದರೂ ಮಾಡ್ಬೋದು. ಇದೇ ಥರ ನ್ಯಾಚುರಲ್ ಆಗಿ ದೇಹದಲ್ಲಿ ಅಂಟ್ಕೊಂಡಿರ್ತಕ್ಕಂತಹ ಕೈನ ಜೋಡ್ಸೋಕ್ಕಾಗುತ್ತಾ? ಒಂದು ತಲೆ ಕೂದಲೇ ಮಾಡೋಕ್ಕಾಗಲ್ಲ ಮನುಷ್ಯನ ಕೈಲಿ. ಈಗ ಒಂದು ತಲೆ ಕೂದಲು ಉದುರಿದ್ರೆ ಅದೇ ಥರದ ಒರಿಜಿನಲ್ ತಲೆ ಕೂದಲು ಇನ್ನೊಂದನ್ನು ಮಾಡ್ಲಿಕ್ಕೆ ಮನುಷ್ಯಂಗೆ ಆಗಲ್ಲ. ಎಷ್ಟೇ ವಿಜ್ಞಾನ ಮುಂದುವರೆದ್ರು, ಎಷ್ಟೇ ಓದಿ ಜ್ಞಾನಿಗಳಾದರೂ ಅದು ಮಾಡೋಕ್ಕಾಗಲ್ಲ. ನ್ಯಾಚುರಲಾಗಿ ದೇವ್ರು ಕ್ರಿಯೇಟ್ ಮಾಡಿದ್ದನ್ನು ಮನುಷ್ಯಂಗೆ ಮತ್ತೆ ಮಾಡೋಕ್ಕಾಗೋದೇ ಚಾನ್ಸೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಅಲ್ವಾ? ಹಾಗಿರಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನನಗೆ ಅರ್ಥ ಆಗಬೇಕು, ನಮ್ಮೊಬ್ಬೊಬ್ಬರಿಗೆ ಅರ್ಥ ಆಗಬೇಕು. ನಿನ್ನ ದೇಹ ದೇವರದು. ಯಾರ್ದು? ನೀನು ನಿನ್ನ ಸೊತ್ತಲ್ಲ. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಇದು ಕ್ರೈಸ್ತರು ಎಂದು ಯಾರೆಲ್ಲ ನೀವು ಕರೆಯಲ್ಪಡ್ತಾ ಇದ್ದೀರೋ ನಿಮಗೆ ಫಸ್ಟು ನಾನು ಕ್ರಿಶ್ಚಿಯನ್ ಅಂದರೆ ಅರ್ಥ ಏನು? ನಾನು ಕ್ರಿಶ್ಚಿಯನ್ ಜಾತಿಯಲ್ಲಿದ್ದೀನಿ ಅಂತ ಪ್ರಯೋಜನ ಇಲ್ಲ, 5 ಪೈಸೆ ಪ್ರಯೋಜನ ಇಲ್ಲ. ಕ್ರಿಸ್ತನ ಆತ್ಮ ನಿನ್ನ ಒಳಗಡೆ ಇದ್ದರೆ, ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇದ್ದರೆ ಮಾತ್ರನೇ ದೇವರ ದೃಷ್ಟಿಯಲ್ಲಿ ನೀನು ಕ್ರಿಶ್ಚಿಯನ್. ಅದಲ್ಲದೆ ನೀನು ಲೋಕದ ದೃಷ್ಟಿಯಲ್ಲಿ ಕ್ರಿಶ್ಚಿಯನ್ ಆಗಬೇಕಾದ್ರೆ ಯಾವುದೋ ಒಂದು ಜಾತಿ ಸೇರಿಕೊಂಡ್ರೆ ಸಾಕು. ಕ್ರಿಶ್ಚಿಯನ್ ಜಾತಿಯಲ್ಲಿ ಇದ್ದ ತಕ್ಷಣ ಕ್ರಿಶ್ಚಿಯನ್ ಆದೆ, ಅದು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ, ವೇಸ್ಟ್ ಬಾಡಿ.
ಆದರೆ ನಿನ್ನೊಳಗಡೆ ಪರಿಶುದ್ಧಾತ್ಮರಿದ್ದರೆ ನೀನು ವೇಸ್ಟ್ ಬಾಡಿ ಅಲ್ಲ, ವೇಸ್ಟ್ ಬಾಡಿ ಆಗಲ್ಲ, ಯೂಸ್ಫುಲ್ ಬಾಡಿ ಆಗ್ತೀಯ. ಇಲ್ಲದೇ ಇದ್ದರೆ ಯೂಸ್ಲೆಸ್ ಆಗ್ತೀಯ. ಯಾರು ಯೂಸ್ಲೆಸ್ ಆಗಬಾರ್ದು ಅನ್ನೋದೇ ದೇವರ ಇಚ್ಛೆ. ನಾವು ದೇವರಿಗೆ ಉಪಯೋಗ ಆಗಬೇಕು, ನಮ್ಮ ದೇಹ ದೇವರ ಮಹಿಮೆಗಾಗಿ ಉಪಯೋಗ ಆಗಬೇಕು. ಓದಿ ಸಿಸ್ಟರ್ ಮುಂದಕ್ಕೆ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯಾರು? ಯಾರೆಲ್ಲ ಕ್ರೈಸ್ತ ವಿಶ್ವಾಸಿಗಳು ಅಂತ ಕರೆಯಲ್ಪಡ್ತಾ ಇದ್ದೀರೋ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅಂದರೆ ಕ್ರಯ ಅಂದರೆ ಹಣ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರಂತೆ. ನನಗೂ ನಿಮಗೂ ದೇವರು ಕೊಟ್ಟ ಕ್ರಯ ಏನು ಅಂದರೆ ಯೇಸುವಿನ ರಕ್ತ. ತಂದೆಯಾದ ದೇವರು ಯೇಸುವಿನ ರಕ್ತವನ್ನು ಕ್ರಯವಾಗಿ ಬೆಲೆಯಾಗಿ ನನಗಾಗಿ ಕೊಟ್ಟಿದ್ದಾರೆ. ನನ್ನನ್ನು ಪಾಪದಿಂದ ಬಿಡಿಸಲಿಕ್ಕೆ, ಆ ನರಕದ ಅಗ್ನಿಯಿಂದ ಪಿಶಾಚಿ ಕೈಯಿಂದ ಬಿಡಿಸಲಿಕ್ಕೆ ದೇವರು ನನಗೋಸ್ಕರ ನಿಮಗೋಸ್ಕರ 100 ರೂಪಾಯಿ ಕೊಟ್ಟಿಲ್ಲ. ನಾವು ದೇವರಿಗೆ ಪಾಕೆಟ್ ಮನಿ ಥರ 100 ರೂಪಾಯಿ ಕಾಣಿಕೆ ಕೊಟ್ಟು ಬರ್ತೀವಿ. ದೇವರು ನನಗೂ ನಿನಗೂ 100 ರೂಪಾಯಿ ಎಲ್ಲ ಕೊಟ್ಟಿದ್ದು, 100 ಕೋಟಿ ಎಲ್ಲ ಕೊಟ್ಟಿದ್ದು, ತನ್ನ ಒಬ್ಬನೇ ಮಗನನ್ನು ದಾರೆ ಎರೆದರು. ಯೇಸು ಕ್ರಿಸ್ತರ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದರು. ಯೇಸು ಸ್ವಾಮಿ ತಮ್ಮ ಶರೀರದಲ್ಲಿದ್ದ ಸಂಪೂರ್ಣ ರಕ್ತವನ್ನು ನನಗೋಸ್ಕರ ಸುರಿಸಿದರು, ಚೆಲ್ಲಿದರು. ಹಿ ಪೇಯ್ಡ್ ಪ್ರೈಸ್ ಫಾರ್ ಮೀ ಆ್ಯಂಡ್ ದಟ್ ಪ್ರೈಸ್ ಇಸ್ ಇಸ್ ಪ್ರೆಷಸ್ ಬ್ಲಡ್. ನನಗಾಗಿ ಅವರು ಬೆಲೆ ಕೊಟ್ಟರು. ಏನು ಕೊಟ್ಟರು? ತಮ್ಮ ರಕ್ತವನ್ನು ಪೂರ್ತಿಯಾಗಿ ಚೆಲ್ಲಿದರು. ಕೊನೆಯ ತೊಟ್ಟು ರಕ್ತವನ್ನು ಚೆಲ್ಲಿದರು. ಅದು ನಮಗೆ ನೋಡಲಿಕ್ಕಾಗುತ್ತೆ ಬೈಬಲ್ನಲ್ಲಿ. ಸತ್ತ ಮೇಲೆ ಈಟಿಯಿಂದ ತಿವಿದಾಗ ಅಲ್ಲಿಂದ ನೀರು ಬಂತು ಅಂತ, ಪ್ಲಾಸ್ಮಾ. ಇನ್ನಿಲ್ಲ ಒಳಗಡೆ ಬರಲಿಕ್ಕೆ, ನೀರೇ ಇರೋದು, ರಕ್ತ ಎಲ್ಲ ಸೋರಿ ಆಯಿತು. ಆ ಯೇಸುಗೋಸ್ಕರ ನಾವು ರಕ್ತ ಸುರಿಸೋ ಮಟ್ಟಕ್ಕೆ ಬರೋದು ಬೇಡ, ಬೆವರಾದರೂ ಸುರಿಸೋದು ಬೇಡವಾ? ಸ್ವಲ್ಪನಾದರೂ ಬರೀ ಅಳಿದು ಹೋಗೋ ದೇಹಕ್ಕೋಸ್ಕರ ಮಾತ್ರ ಬೆವರು ಸುರಿಸ್ತೀವಿ. ನಮ್ಮ ಕುಟುಂಬದಲ್ಲಿರೋರಿಗೋಸ್ಕರ ಬೆವರು ಸುರಿಸ್ತೀವಿ. ಆದರೆ ನಿನಗೋಸ್ಕರ ಒಬ್ಬ ಶಿಲುಬೆ ಮೇಲೆ ನಗ್ನನಾಗಿ ಕೊನೆಯ ತೊಟ್ಟು ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ರಲ್ವಾ, ನಿನ್ನ ಆತ್ಮವನ್ನು ನಿತ್ಯವೂ ರಕ್ಷಿಸಲಿಕ್ಕೋಸ್ಕರ, ಆ ಮನುಷ್ಯನಿಗೋಸ್ಕರ, ಆ ಯೇಸು ಕ್ರಿಸ್ತನಿಗೋಸ್ಕರ ಏನಾದರೂ ಸುರಿಸ್ತಾ ಇದ್ದೀರಾ? ಸುರಿಸ್ಬೇಕು. ನಿಜವಾದ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ, ನಿಜವಾಗಲೂ ಯೇಸುವಿನ ಮೇಲೆ ನಿನಗೆ ಪ್ರೀತಿ ಇದ್ದರೆ ನೀನು ಸುರಿಸ್ತೀಯ. ರಕ್ತ ಅಲ್ಲ, ಅಟ್ಲೀಸ್ಟ್ ಬೆವರಾದರೂ ಸುರಿಸ್ತೀಯ. ನಾವು ಸುರಿಸೋ ಬೆವರು ಪೂರ್ತಿ ನಮ್ಮ ಸ್ವಾರ್ಥಕ್ಕೋಸ್ಕರ ಅಷ್ಟೇ. ಅನ್ಯ ಜನರು ಅದೇ ಮಾಡ್ತಾರೆ. ಯೇಸುವನ್ನು ಅರಿಯದೇ ಇರೋರು ಅದನ್ನೇ ಮಾಡ್ತಾರೆ. ಎಲ್ಲರೂ ಸುರಿಸ್ತಾರೆ ಬೆವರು ಸುರಿಸದೇ ಇದ್ದವ್ರು ಯಾರಿದ್ದಾರೆ? ಎಲ್ಲರೂ ಸುರಿಸ್ತಾರೆ. ಏನು ಪ್ರಯೋಜನ? ಕೆಲವರು ಹೇಳ್ತಾರಲ್ವ, ನಮ್ಮ ಮಕ್ಕಳಿಗೋಸ್ಕರ ನಾವು ಎಷ್ಟು ಬೆವರು ಸುರಿಸಿದ್ದೀವಿ ಬ್ರದರ್, ಆದರೆ ಮಕ್ಕಳು ಹೇಳಿದ ಮಾತೇ ಕೇಳೋದಿಲ್ಲ. ಏನು ಮಾಡೋದು ಈಗ? ನೀನು ದೇವ್ರು ಹೇಳಿದ ಮಾತು ಕೇಳ್ತಾ ಇಲ್ವಲ್ಲ, ನಿನ್ನ ಮಕ್ಕಳು ಯಾಕೆ ನಿನ್ನ ಮಾತು ಕೇಳಬೇಕು ಹೇಳು? ನಿನಗೊಂದು ನ್ಯಾಯ, ದೇವರಿಗೊಂದು ನ್ಯಾಯನಾ? ನೀನು ದೇವ್ರು ಹೇಳಿದ ಕೇಳು, ಆಗ ನಿನ್ನ ಮಕ್ಕಳು ನೀನು ಹೇಳಿದ ಕೇಳ್ತಾರೆ. ನೀನು ದೇವ್ರು ಹೇಳಿದ ಕೇಳಲಿಕ್ಕೆ ಟೈಮ್ ಇಲ್ಲ, ದೇವ್ರು ಏನು ಹೇಳಿದಾರಂತ ತಿಳ್ಕೊಳ್ಳಿಕ್ಕೂ ಟೈಮ್ ಇಲ್ಲ. ನೀನು ಬರೀ ಲೋಕ, ದುಡ್ಡು, ದುಡಿಮೆ ಇದರಿಂದನೇ ಬಿದ್ದುಕೊಂಡಿದ್ದೀಯಾ. ಮಕ್ಕಳು ಹೇಗೆ ನೀನು ಹೇಳಿದ ಕೇಳಬೇಕು? ಯಾಕೆ ಕೇಳಬೇಕು? ಫಸ್ಟ್ ಆಫ್ ಆಲ್ ಅದರಿಂದ ಪ್ರೀತಿಯ ಮಕ್ಕಳು ಅಂತಲ್ಲ, ಕುಟುಂಬದಲ್ಲಿರೋ ಹೆಂಡತಿ ಆಗಿರ್ಬೋದು, ಯಾಕೆ ಕೇಳಬೇಕು? ಗಂಡಂಗೆ ಹೇಳ್ತಾರೆ ದೇವ್ರು, ನೀನು ಮೊದಲು ನಾನು ಹೇಳಿದ್ದು ಕೇಳು, ನಿನ್ನ ಯಜಮಾನ ನಾನು ಹೇಳಿದ್ದೆ ನೀನು ಕೇಳ್ತಾ ಇಲ್ಲ. ಈಗ ಯಾಕೆ ನಿನ್ನ ಹೆಂಡತಿ ನೀನು ಹೇಳಿದ್ದು ಕೇಳಬೇಕು? ಯಾವ ನ್ಯಾಯ? ದೇವ್ರ ಮುಂದೆ ನ್ಯಾಯ ಮಾತಾಡ್ಲಿಕ್ಕೆ ಹೋದರೆ ಏಟು ಕೊಟ್ಟು ಕಳಿಸ್ತಾರೆ. ಮೊದಲು ನಾನು ಹೇಳಿದ್ದು ಕೇಳು ಮರ್ಯಾದಿಂದ, ಆಮೇಲೆ ಬಾ ನನ್ನ ಹತ್ರ ಅಂತ. ನೀವು ಸುಮ್ಮನೆ ಕ್ಯಾಂಡ್ಲೆಲ್ಲ ಹಿಡ್ಕೊಂಡು ಹೋಗಬೇಡಿ ಆಯಿತಾ? ದೇವ್ರೆ ಅದು ಮಾಡಿ ಇದು ಮಾಡಿ ಅಂತ. ನಿನ್ನ ಕ್ಯಾಂಡ್ಲೆಲ್ಲ ಸೈಡಿಗೆ ಇಟ್ಟುಬಿಟ್ಟು, ನಾನು ನಿನಗೇನು ಹೇಳಿದ್ದೆ? ನೀನೇ ಕ್ಯಾಂಡ್ಲು ಅಂತ ಹೇಳಿದ್ದೆ. ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಈ ಕುಟುಂಬಕ್ಕೆ ನೀನು ಬೆಳಕು, ಈ ಊರಿಗೆ ನೀನು ಬೆಳಕು, ಇಲ್ಲಿ ನೀನು ಬೆಳಕು. ನೀನು ಬೆಳಕಾಗಿದೆಯಾ? ನೀನೇ ನಾನು ಕುರುಡ ಅಂತ ತಿಳ್ಕೊಂಡು ಕ್ಯಾಂಡ್ ಹಿಡ್ಕೊಂಡು ಬಂದಿದೆಯಾ? ನೀನು ಕುರುಡುತನದಲ್ಲಿದೆಯಾ? ನೀನೀಗ ಕ್ಯಾಂಡ್ಲ್ ತಗೊಂಡು ಬಂದೆ ಅಂತ ಹೇಳಿಬಿಟ್ರೆ ನಾನೇನು ಮಿರಾಕಲ್ ಮಾಡಬೇಕಾ? ಕೇಳ್ತಾರೆ ದೇವರು. ಅದರಿಂದ ಪ್ರೀತಿಯ ಸಹೋದರಿಯರೇ, ಈ ದೇವ್ರ ಹತ್ರ ನಿಮ್ಮ ಕ್ಯಾಂಡ್ಲ್ ಬಿಸ್ನೆಸ್ ಎಲ್ಲ ನಡೆಯಲ್ಲ. ನಿನ್ನ ಹೃದಯ ಕೊಡಬೇಕು ದೇವರಿಗೆ. ಯಾಕೆ ಅಂದರೆ ಬೈಬಲ್ ಪ್ರಕಾರ ನೀನು ನಿನ್ನ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲಾದವನು. ಓದಿ ಸಿಸ್ಟರ್ ಮುಂದಕ್ಕೆ. ಆದ ಕಾರಣ ನಿಮ್ಮ ದೇಹದಲ್ಲಿ, ಎಲ್ಲಿ? ನನ್ನ ದೇಹದಲ್ಲಿ. ಯಾರ ದೇಹದಲ್ಲಿ? ನನ್ನ ದೇಹದಲ್ಲಿ. ಹೇಳಿ, ನನ್ನ ದೇಹದಲ್ಲಿ. ನನ್ನ ದೇಹದಲ್ಲಿ. ನನ್ನ ದೇಹದಲ್ಲಿ. ಯಾರ ದೇಹದಲ್ಲಿ? ನನ್ನ ದೇಹದಲ್ಲಿ ದೇವರ ಪ್ರಭಾವ ಅಂದರೆ ದೇವರ ಮಹಿಮೆ, ಗಾಡ್ಸ್ ಗ್ಲೋರಿ, ದೇವರ ಮಹಿಮೆ ಪ್ರಕಾಶಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನೀನು ಯಾಕೆ ಸೃಷ್ಟಿಯಾಗಿರೋದು?
ದೇವರ ಮಹಿಮೆಯನ್ನು ಪ್ರಕಾಶಪಡಿಸ್ಲಿಕ್ಕೋಸ್ಕರ. ದೇಹ ಯಾಕೆ ಕೇಳಿದರೆ ಒಂದೇ ಕಾರಣ, ಉದ್ದೇಶ ಒಂದೇ. ವೈ ಐ ಆಮ್ ಹಿಯರ್, ವೈ ದಿಸ್ ಬಾಡಿ? ದಿಸ್ ಬಾಡಿ ಈಸ್ ಟು ಬ್ರಿಂಗ್ ಗ್ಲೋರಿ ಟು ಇಟ್ಸ್ ಕ್ರಿಯೇಟರ್, ಇಟ್ಸ್ ಓನರ್. ಈ ದೇಹ ಯಾಕೆ ಕೇಳಿದರೆ ಇದ್ರ ಓನರ್ಗೆ ಮಹಿಮೆ ತರಲಿಕ್ಕೆ. ಇದ್ರ ಓನರ್ ಯಾರು? ದೇವರು. ಯಾವಾಗ ಇದ್ರ ಓನರ್ಗೆ ಮೋಸ ಮಾಡ್ತೀವೋ ನಾವು ಹಾಳಾಗೋಗ್ತೀವಿ. ಈ ದೇಹದ ಓನರ್ಗೆ ಯಾವಾಗ ಮೋಸ ಮಾಡ್ತೀವೋ ಅದು ಬೈಬಲ್ ಹೇಳುತ್ತೆ, ಅದೇ ವಿಶ್ವಾಸದ ವ್ಯಭಿಚಾರ. ಬೈಬಲ್ ಪ್ರಕಾರ ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಂಡತಿಯ ಓನರ್ ಯಾರು? ಗಂಡ. ಕರೆಕ್ಟಾ? ಹೆಂಡತಿಯ ದೇಹದ ಓನರ್ ಯಾರು ಕೇಳಿದರೆ ಬೈಬಲ್ ಪ್ರಕಾರ ಗಂಡ ಹೆಂಡತಿ ಸಂಬಂಧದಲ್ಲಿ, ಒಂದು ಕ್ರೈಸ್ತ ವಿಶ್ವಾಸದಲ್ಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಹೆಂಡತಿಯ ದೇಹದ ಓನರ್ ಯಾರು ಕೇಳಿದರೆ ಈ ಲೋಕದಲ್ಲಿ ಅವ್ರ ಯಜಮಾನರು, ಅವ್ರ ಗಂಡ. ಕರೆಕ್ಟಾ? ಈಗ ಅವಳು ಆ ಗಂಡನ್ನು ಬಿಟ್ಬಿಟ್ಟು ದೇಹವನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಂಡ್ರೆ ಅದಕ್ಕೆ ಏನಂತ ಕರೀತೆ ಈ ಲೋಕದಲ್ಲಿ? ವ್ಯಭಿಚಾರ, ಪ್ರಾಸ್ಟಿಟ್ಯೂಷನ್, ಇಲ್ಲೀಗಲ್ ರಿಲೇಷನ್ಶಿಪ್ ಅಂತ ಆಯಿತು. ಕುಟುಂಬ ಹಾಳಾಗುತ್ತೆ, ಮಕ್ಕಳ ಜೀವನ ಹಾಳಾಗುತ್ತೆ, ಎಲ್ಲ ಹಾಳಾಗೋದೆ, ಸರಿಯಾಗೋದು ಏನೂ ಇಲ್ಲ ಅಲ್ಲಿ. ಆಯಿತಾ? ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೋಬರು ಒಂದು ವಿಶ್ವಾಸದ ವ್ಯಭಿಚಾರದ ಬಗ್ಗೆ ಹೇಳ್ತಾರೆ. ಜೇಮ್ಸ್ ಚಾಪ್ಟರ್ 4:4, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ರಿಂದ ಇರುವ ವಾಕ್ಯಗಳಲ್ಲಿ ನಾವು ಓದ್ತೀವಿ. ಜೇಮ್ಸ್, ಯಾಕೋಬನು ಬರೆದ ಪತ್ರಿಕೆ, ಜೇಮ್ಸ್ ಚಾಪ್ಟರ್ 4 4ನೇ ಅಧ್ಯಾಯ 4ನೇ ವಾಕ್ಯ. ಇದು ಕ್ರೈಸ್ತ ವಿಶ್ವಾಸಿಗಳಿಗೆ ಹೇಳ್ತಾ ಇರೋದು, ಸುಮ್ಮನೆ ಪಾಪ ಬೇರೆ ಅನ್ಯ ಧರ್ಮೀಯರಿಗೆ ಹೇಳುವ ಬೋಧನೆ ಅಲ್ಲ. ಇದು ಕ್ರೈಸ್ತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಹೇಳುವಂಥ ವಾಕ್ಯಗಳು. ಕೇಳಿಸ್ಕೊಳ್ಳಿ. ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ. ಕುಟುಂಬ ಜೀವನದಲ್ಲಿ ಅಲ್ಲ, ಅದು ನಾನು ಹೇಳಿದೆ. ಇದು ವಿಶ್ವಾಸದಲ್ಲಿ. ಓನರ್ ಯಾರು? ದೇವರು. ಒಬ್ಬ ವಿಶ್ವಾಸಿಯ ದೇಹದ ಓನರ್ ಯಾರು? ಹೂ ಈಸ್ ದ ಓನರ್ ಆಫ್ ಎ ಬಿಲೀವರ್? ಗಾಡ್. ಗಾಡ್ ಈಸ್ ದ ಓನರ್ ಆಫ್ ಯುವರ್ ಬಾಡಿ. If you are a believer, if you are a true born again Christian, God is the owner of your body. God Almighty is the owner of your body. ಸರ್ವಶಕ್ತನಾದ ದೇವರು ಓನರ್, ಯಜಮಾನ. ನಿನ್ನ ದೇಹದ ಯಜಮಾನ ದೇವರಾಗಿದ್ದಾರೆ. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ, ಕೇಳಿಸ್ಕೊಳ್ಳಿ, ಲೋಕದೊಡನೆ. ಯಾರೊಡನೆ ಗೆಳೆತನ? ಪಕ್ಕದ ಮನೆಯವ್ರ ಜೊತೆ ಗೆಳೆತನ, ನೋ ಪ್ರಾಬ್ಲಮ್. ಲೋಕದೊಡನೆ. ಯಾರೊಡನೆ? ಯಾರೊಡನೆ? ಲೋಕದೊಡನೆ ಗೆಳೆತರ. ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್. ವಾಕ್ಯ ಯೌವನರು ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಲೋಕಕ್ಕೂ ಲೋಕದಲ್ಲಿರುವ ವಸ್ತುಗಳನ್ನು ನೀವು ಮೋಹಿಸಬಾರ್ದು, ನೀವು ಪ್ರೀತಿಸಬಾರ್ದು. ನಿಮ್ಮ ಹೃದಯ ಯಾವತ್ತೂ ಲೋಕದಲ್ಲಿರುವ ಪಕ್ಕದ ಮನೆಯವ್ರ ಸೈಟ್ ಮೇಲೆ ಬೀಳಬಾರ್ದು. ಅವ್ರ ಸೈಟ್ ತಗೊಂಡ್ರು, ಅವ್ರು ಬಿಲ್ಡಿಂಗ್ ಕಟ್ಟಿದ್ರು, ನಿಮ್ಮೊಳಗಡೆ ಆಸೆ ಬರಬಾರ್ದು. ನಿನಗೆ ಅಗತ್ಯ ಇದೆಯಾ? ದೇವ್ರು ಕೊಟ್ಟಿದ್ದಾರಾ? ಕಟ್ಕೋ. ಪಕ್ಕದ ಮನೆಯವ್ರು ಕಟ್ಟಿದ್ರು, ಅವರೆಲ್ಲ ಬಿಲ್ಡಿಂಗ್ ಎಬ್ಸಿದ್ರು ಅಂತ ನೀನು ಎಬ್ಸೋದಾದರೆ ನಿನ್ನ ಒಳಗಡೆ ವ್ಯಭಿಚಾರ ಮಾಡ್ತಾ ಇದೆಯಾ? ವಿಶ್ವಾಸದ ವ್ಯಭಿಚಾರ. ಪಕ್ಕದ ಮನೆಯವರೆಲ್ಲ ಕಾರ್ ತೊಗೊಂಡ್ಬಿಟ್ರು, ನಾವು ಯಾವಾಗ ತಗೊಳ್ಳೋದು? ಅದರ ಅರ್ಥ ಏನು ಗೊತ್ತಾ? ಅರ್ಥ ಬೇರೆ. ಪಕ್ಕದ ಮನೆಯವರೆಲ್ಲ ವ್ಯಭಿಚಾರ ಮಾಡ್ತಾ ಇದ್ದಾರೆ, ನಾವು ಯಾವಾಗ ಮಾಡೋದು ಅಂತ ಅರ್ಥ. ಇಂಡೈರೆಕ್ಟ್ ಆಗಿ ಹೆಂಡ್ತಿ ಈ ರೀತಿ ಕೇಳ್ತಾ ಇದ್ದಾರೆ ಗಂಡಂಗೆ. ಸ್ವಲ್ಪ ದಿವಸ ಆದಮೇಲೆ ಇವ್ನು ಕಾರ್ ತಗೊಳ್ತಾನೆ, ಕಾರ್ ತಗೊಂಡ್ಮೇಲೆ ಹೆಂಡ್ತಿ ನಮ್ಮ ಜೊತೆ ಓಡೋಗ್ತಾಳೆ. ಆಮೇಲೆ ಲಾಸ್ಟಿಗೆ ಗಂಡ ಕ್ಯಾಂಡಲ್ ಹಿಡ್ಕೊಂಡು ಬರ್ತಾನೆ, ಬ್ರದರ್ ನನ್ನ ಹೆಂಡ್ತಿ ಆಸೆ ಪಟ್ಲು ಅಂತ ಕಾರ್ ತರಿಸ್ಕೊಟ್ಟೆ, ಆದರೆ ಇವತ್ತು ಅವಳು ನನ್ನ ಜೊತೆಗಿಲ್ಲ, ಓಡೋಗ್ಬಿಟ್ಲು. ನೀನು ಮಾಡಿದ್ದದೇ ಅಲ್ವಾ? ನೀನು ವ್ಯಭಿಚಾರ ಮಾಡಲಿಕ್ಕೆ ಸಪೋರ್ಟ್ ಮಾಡಿದೆ, ಅವಳು ವ್ಯಭಿಚಾರ ಮಾಡಿ ತೋರಿಸಿದ್ಲು ಅಷ್ಟೇ. ಅದರಲ್ಲೇನಿದೆ ಆಶ್ಚರ್ಯ ಆಗುವಂಥದ್ದು? ಏನಿಲ್ಲ. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ. ಹೋದಮ್ಮ ಮುಂದಕ್ಕೆ. ಲೋಕದೊಡನೆ ಗೆಳೆತನವೆಂದರೆ ದೇವರೊಡನೆ ಹಗೆತನ ಎಂಬುದು ನಿಮಗೆ ತಿಳಿಯದೆ. ಯಾರೆಲ್ಲ ಕ್ರೈಸ್ತ ವಿಶ್ವಾಸಿಗಳಿದ್ದೀರೋ ನೀವು ಲೋಕದೊಡನೆ ಗೆಳೆತನ ಬಯಸುವವರು ದೇವರೊಡನೆ ಹಗೆತನವನ್ನು ಬೆಳೆಸುತ್ತಾಳೆ. ನನ್ನ ಮಾತಲ್ಲ, ದೇವರ ವಾಕ್ಯ. ಅದರಿಂದ ಯಾರಿಗಾದರೂ ಏನಾದರೂ ಕೋಪ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬೇಕು, ಬೈಯೋದು ಇದ್ದರೆ ಆ ವಾಕ್ಯ ಹಿಡ್ಕೊಂಡು ಓದ್ಕೊಂಡು
10 ಸರಿ ಓದ್ರಿ, ಕೋಪ ಎಲ್ಲ ಅದ್ರ ಮೇಲೆ ತೋರಿಸ್ಕೊಳ್ಳಿ, ನನ್ನ ಮೇಲೆ ಅದು ತೋರಿಸ್ಬೇಡಿ. ಯಾಕಂದ್ರೆ ನಾನು ಹೇಳಲಿಲ್ಲ, ಅಲ್ಲಿ ಬರೆದಿಟ್ಟಿರೋದು, ಯಾಕೊಬ್ರು ಬರೆದಿರೋದು. ಹೋಗಿ ಅವ್ರನ್ನ ಇಟ್ಕೊಳ್ಳಿ. ಸೆಂಟ್ ಜೇಮ್ಸ್ ಎಲ್ಲಾದರೂ ಸಿಕ್ಕಿದ್ರೆ ಹುಡುಕಿ, ಅವ್ರನ್ನ ಎಲ್ಲಾದರೂ ಸಿಗ್ಬೋದು, ಅವ್ರನ್ನ ವಿಚಾರಿಸಿ ಏನು ಈ ಥರ ಬರೆದಿದೆಯಲ್ಲ ಅಂತ. ಅವ್ರು ಬರೆದಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದು ಹೊಸ್ದಾಗಿ ಯಾವುದು ಕಂಡಿಡಿದು ಏನು ಹೇಳ್ತಾ ಇಲ್ಲ. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ. ಇದು ಯಾರನ್ನ ಉದ್ದೇಶಿಸಿ ಹೇಳ್ತಾ ಇರೋದು? ನಾನು ಕ್ರಿಶ್ಚಿಯನ್, ನಾನು ದೇವರಲ್ಲಿದ್ದೀನಿ, ನಾನು ದೇವ್ರ ಮಗ ಅಂತ ಹೇಳ್ಕೊಂಡು ಲೋಕವನ್ನು ಪ್ರೀತಿಸೋದು. ಲೋಕ ಅಂದರೆ ಮುಖ್ಯವಾಗಿ ಹಣ, ಒಡವೆ, ವಸ್ತ್ರಗಳು. ಇವತ್ತು ಏನೆಲ್ಲ ಲೋಕದ ಜನ ಆಸೆ ಪಡ್ತಾರೋ ಅದಕ್ಕಾಗಿ ನೀನು ಆಸೆ ಪಡೋದು, ಅದಕ್ಕಾಗಿಯೇ ಬದುಕೋದು ಜೀವನ ಪೂರ್ತಿ. ಅದಕ್ಕೋಸ್ಕರನೇ ಮಾನಗಳು, ಸ್ಥಾನಮಾನ ಯಾರಿಗೆ ಬೇಕು? ಲೋಕದ ಜನಕ್ಕೆ ಬೇಕು. ಕ್ರೈಸ್ತ ವಿಶ್ವಾಸಿಗೆ ಸ್ಥಾನಮಾನ ಇಲ್ವಾ? ನಿನಗೆ ಸ್ವರ್ಗದಲ್ಲಿ ಸ್ಥಾನಮಾನ ದೇವರು ಕೊಟ್ಟಿದ್ದಾರೆ. ಯಾರಿಂದನೂ ಕಿತ್ಕೊಳ್ಳಿಕ್ಕಾಗದೇ ಇರುವ ಪರ್ಮನೆಂಟ್ ಸ್ಥಾನಮಾನ ಕೊಟ್ಟಿದ್ದಾರೆ. ಲೋಕದ ಸ್ಥಾನಮಾನ ಯಾರು ಕಿತ್ಕೊಂಡ್ರೆ ಹೋಯ್ತು, ಸತ್ರು ಹೋಯ್ತು. ಒಂದು ಏಜ್ ಲಿಮಿಟ್ ಇದೆ ಅದಕ್ಕೆ. ಇಷ್ಟು ಏಜ್ ಆಯಿತು ಅಂದರೆ ನಿನ್ನ ಸ್ಥಾನನೂ ಹೋಯ್ತು, ಎಲ್ಲ ಹೋಯ್ತು, ಇಳಿಸ್ತಾರೆ ಕೆಳಗಡೆ, ಇಳಿಲೇಬೇಕಾಗತ್ತೆ ಅಲ್ವಾ? ರಿಟೈರ್ಡ್ ಆಗೋದಿಲ್ವಾ? ಆದರೆ ದೇವರು ಸ್ವರ್ಗದಲ್ಲಿ ಒಬ್ಬ ವಿಶ್ವಾಸಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದು ಏನು ಅಂದರೆ ದೇವರ ಮಗನ ಸ್ಥಾನ, ದೇವರ ಮಗಳ ಸ್ಥಾನ. ದೇವರ ಮಗನಾಗುವ ಒಂದು ಸ್ಥಾನವನ್ನು, ಮಾನವನ್ನು ಪರಲೋಕದಲ್ಲಿ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ರಿಟೈರ್ಮೆಂಟ್ ಇಲ್ಲ. ದಟ್ ಈಸ್ ಪರ್ಮನೆಂಟ್. ದೇರ್ ಈಸ್ ನೋ ರಿಟೈರ್ಮೆಂಟ್ ಫಾರ್ ಹೆವೆನ್ಲಿ ಪೊಸಿಷನ್. And all the worldly position has retirement. Retirement, it may be through age, because of age or because of death. ಮರಣದ ಮುಖಾಂತರ ಆಗಿರ್ಬೋದು, ವಯಸ್ಸಿನ ಮುಖಾಂತರ ಆಗಿರ್ಬೋದು. ರಿಟೈರ್ ಆಗಲೇಬೇಕು ಒಂದು ದಿನ, ಅದು ಎಷ್ಟೇ ದೊಡ್ಡ ಪೋಸ್ಟಲ್ಲಿ ಕೂತ್ಕೊಂಡ್ರು ಕೂಡ. ಆದರೆ ಸ್ವರ್ಗದಲ್ಲಿ ದೇವರು ಪಶ್ಚಾತ್ತಾಪ ಪಟ್ಟು ವಿಶ್ವಾಸವಿಟ್ಟು ಬರುವ ಒಬ್ಬ ಪಾಪಿಗೆ ಒಂದು ಸ್ಥಾನ ಕೊಡ್ತಾರೆ. ಅದು ದೇವರ ಪುತ್ರನ ಸ್ಥಾನ, ಯೇಸು ಕ್ರಿಸ್ತನ ಸ್ಥಾನ. ಅರ್ಥ ಆಗ್ತಿದೆಯಾ? ಅಲ್ಲಿ ರಿಟೈರ್ಮೆಂಟು ಇಲ್ಲ, ಡೆತ್ತೂ ಇಲ್ಲ. ನೋ ರಿಟೈರ್ಮೆಂಟ್ ಇನ್ ಹೆವೆನ್, ನೋ ಡೆತ್ ಇನ್ ಹೆವೆನ್. ದೆರ್ ಇಸ್ ಓನ್ಲಿ ಲೈಫ್ ಇನ್ ಹೆವೆನ್, ಪರ್ಮನೆಂಟ್, ಇಟರ್ನಲ್. ಅದರಲ್ಲಿ ನಂಬಿಕೆ ಇದ್ದರೆ ಈ ಲೋಕಲ್ ಜಾಗದಲ್ಲಿ, ಅಳಿದು ಹೋಗೋ ಈ ಪ್ರಪಂಚದಲ್ಲಿ ನಾನು ಯಾವುದು ಸ್ಥಾನನೂ ಹುಡ್ಕೋದಿಲ್ಲ, ಮಾನನೂ ಹುಡ್ಕೋದಿಲ್ಲ. ಯಾಕೆ ಅಂದರೆ ನನ್ನ ಸ್ಥಾನಮಾನದ ಬೆಲೆ ನನಗೆ ಗೊತ್ತು ಅಂತ ಹೇಳ್ತೀವಿ. ನಮಗೆ ಸಿಕ್ಕಿರೋ ಸಂಪತ್ತು ಏನು ಅಂತ ನಮಗೆ ಗೊತ್ತಾದರೆ, ಲೋಕದ ಸಂಪತ್ತಿನಿಂದ ನಾವು ಯಾಕೆ ಭಿಕ್ಷುಕರ ಥರ ಅಲಿತೀವಿ? ಯಾಕೆ ಅದಕ್ಕೋಸ್ಕರ ನಮ್ಮ ಜೀವನವನ್ನೆಲ್ಲ ವ್ಯಯ ಮಾಡ್ತೀವಿ? ನಮ್ಮ ದುಡಿಮೆಯನ್ನೆಲ್ಲ ಯಾತಕ್ಕೋಸ್ಕರ ನಾವು ಲೋಕದ ಸಂಪತ್ತಿನಿಂದ ಲೋಕದಲ್ಲಿ ಏನಾದರೂ ಸಂಪಾದಿಸ್ಕೊಳ್ಳಿಕ್ಕೋಸ್ಕರ ಒದ್ದಾಡ್ಕೊಂಡು ಬದುಕ್ತೀವಿ? ನಮಗೆ ಸಿಕ್ಕಿರೋ ಸಂಪತ್ತು ಏನು ಅಂತ ಗೊತ್ತಾಗಬೇಕಾದ್ರೆ 1 ಪೇತ್ರ 1ನೇ ಅಧ್ಯಾಯದಲ್ಲಿ 3ರಿಂದ ಇರ್ತಕ್ಕಂಥ ವಾಕ್ಯದಲ್ಲಿ ಓದಿ ನೋಡಿ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಸಂಪತ್ತು ಅಳಿಯದ, ಅಕ್ಷಯವಾದ, ಶಾಶ್ವತವಾದ, ಸ್ವರ್ಗೀಯವಾದ ಸಂಪತ್ತಿಗೆ ನಮ್ಮನ್ನು ಅವರು ಬಾಧ್ಯಸ್ಥರನ್ನಾಗಿ, ಹೇರ್ಸ್ ಆಗಿ ಮಾಡಿದ್ದಾರೆ. ಇದು ನಮ್ಗೆ ಅರ್ಥ ಆದಮೇಲೆ ಅಳಿದು ಹೋಗುವ, ಧೂಳಾಗಿ ಹೋಗುವ, ನಾಶವಾಗಿ ಹೋಗುವ, ಕ್ಷಣಿಕವಾದ, ಯಾತಕ್ಕೂ ಬಾರದ ಈ ಸಂಪತ್ತಿನ ಬಗ್ಗೆ, ಇಹಲೋಕದ ಸಂಪತ್ತಿನ ಬಗ್ಗೆ ನಾವ್ಯಾಕೆ ಒದ್ದಾಡ್ತೀವಿ? ನಾವ್ಯಾಕೆ ಅದಕ್ಕೋಸ್ಕರ ಪ್ರಾರ್ಥಿಸ್ತೀವಿ? ನಾವ್ಯಾಕೆ ಅದಕ್ಕೋಸ್ಕರ ಹಗಲು ರಾತ್ರಿ ಕತ್ತೆಗಳ ಥರ ದುಡಿತೀವಿ? ಓನ್ಲಿ ಫೂಲಿಶ್ ಪೀಪಲ್ ವಿಲ್ ಡೂ ದ್ಯಾಟ್. ವೈಸ್ ಪೀಪಲ್ ವಿಲ್ ರಿಜಾಯ್ಸ್ ವಿತ್ ದ ಹೆವನ್ಲಿ ಟ್ರೆಷರ್ಸ್, ಹೆವನ್ಲಿ ಥಿಂಗ್ಸ್. ಬುದ್ಧಿವಂತರು ಸ್ವರ್ಗೀಯವಾದವುಗಳಲ್ಲಿ ಸಂತೋಷಿಸ್ತಾರೆ. ಬುದ್ಧಿ ಇಲ್ಲದೆ ಇರುವ ಕ್ರೈಸ್ತರು ಸುಮಾರು ಜನ ಇದ್ದಾರೆ. ಅವರು ಲೋಕದಲ್ಲಿ ಸಂತೋಷಿಸ್ತಾರೆ, ಸಂತೋಷಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಸಿಗೋದು ಇಲ್ಲ. ಗಾಳಿ ಹಿಡೀಲಿಕ್ಕೆ ಹೋದಂಗೆ ಇವತ್ತಾಗುತ್ತೆ, ನಾಳೆ ಸಿಗ್ಬೋದು ಅಂತ ಹೀಗೆ ಒಂದು ನಿರೀಕ್ಷೆಯಲ್ಲಿ ಬದುಕ್ತಾರೆ. ಹಾಗೆ ನಿರೀಕ್ಷಿಸಿ ಒಂದಿಷ್ಟು ರೋಗಗಳು ಬರುತ್ತೆ, ಲಾಸ್ಟಿಗೆ ಸತ್ತೋಗ್ತಾರೆ. ಏನು ಸಿಕ್ತು? ಏನೂ ಸಿಕ್ಕಿಲ್ಲ. ಬುದ್ಧಿವಂತರಾಗ್ರಿ. ಓದಿ ವಾಕ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿಯಾಗಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ತಂದೆಯಾದ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೇನು ಕೊಟ್ಟಿದ್ದಾರೆ? ಹೊಸ ಜನ್ಮವನ್ನು, ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ನಮ್ಮ ನಿರೀಕ್ಷೆ ಒಂದು ಹೋಪ್ಲೆಸ್ ಹೋಪ್ ಅಲ್ಲ. ಹೋಪ್ಲೆಸ್ ಹೋಪ್ ಅಂದ್ರೇನು? ಈ ಲೋಕದ ಎಲ್ಲ ಹೋಪುಗಳು ಒಂದು ರೀತಿ ಹೋಪ್ಲೆಸ್ಸೇ. ಕೆಲವು ಟೈಮ್ ಏನು ಗೊತ್ತಾ, ನಾಳೆ ಎಲ್ಲ ಸರಿ ಆಗುತ್ತೆ ಅಂದ್ಕೊಂಡಿರ್ತೀವಿ, ನಾಳೆ ಸತ್ತೇ ಹೋಗ್ಬಿಡ್ತಾರೆ.
ಕೆಲವರು ಟ್ರಾವೆಲ್ ಮಾಡಬೇಕಾದ್ರೆ ನಾಳೆ ಅಲ್ಲಿ ಹೋಗಿ ಅದೆಲ್ಲ ಮಾಡಬೇಕು ಇದೆಲ್ಲ ಮಾಡಬೇಕು ಅಂದ್ಕೊಂಡು ಹೋಗ್ತಾರೆ. ಆಕ್ಸಿಡೆಂಟಲ್ಲಿ ಏನೋ ಒಂದು ಆಗೋಗ್ಬಿಡುತ್ತೆ. ಕೆಲವರು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಒಳ್ಳೆ ಹೋಪ್ ಇಟ್ಕೊಂಡು ಬದುಕ್ತಾರೆ. ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಅವ್ನು ಕೈ ಕೊಟ್ಟು ಓಡೋಗ್ಬಿಡ್ತಾನೆ. ಈ ಲೋಕದ ನಿರೀಕ್ಷೆಗಳು ಕೆಲವೊಮ್ಮೆ ಹೋಪ್ಲೆಸ್ ಆಗಿ ಹೋಗುತ್ತೆ, ಫೇಲ್ ಆಗಿ ಹೋಗುತ್ತೆ. ಅವಾಗ ಮನುಷ್ಯ ಡಿಪ್ರೆಷನ್ ಮಾಡ್ಕೊಳ್ತಾನೆ, ಇಲ್ಲ ಸೂಸೈಡ್ ಮಾಡ್ಕೊಳ್ತಾನೆ, ಇಲ್ಲ ಏನೋ ಒಂದು ಆಗೋಗ್ತಾನೆ. ಆದರೆ ಕ್ರೈಸ್ತ ವಿಶ್ವಾಸಿಗಳೇ, ನಿಮಗೊಂದು ನಿರೀಕ್ಷೆ ದೇವರು ಕೊಟ್ಟಿದ್ದಾರೆ. ಮನುಷ್ಯ ಕೊಟ್ಟಿದ್ದಲ್ಲ, ಲೋಕ ಕೊಟ್ಟಿದ್ದಲ್ಲ, ವಾಕ್ಯದ ಮುಖಾಂತರ ದೇವರು ಕೊಟ್ಟಿದ್ದಾರೆ. ಶಾಶ್ವತವಾದ ನಿರೀಕ್ಷೆ, ಜೀವಂತ ನಿರೀಕ್ಷೆ, ಸತ್ತೋಗುವ ನಿರೀಕ್ಷೆ ಅಲ್ಲ. ಇಟರ್ನಲ್ ಲಿವಿಂಗ್ ಹೋಪ್ ಗಾಡ್ ಹ್ಯಾಸ್ ಗಿವನ್ ಟು ಎವ್ರಿ ಬಿಲೀವರ್. ಜಾತಿಯಲ್ಲಿ ಕ್ರಿಶ್ಚಿಯನ್ಸ್ಗೆ ಕೊಟ್ಟಿದ್ದಾರೆ ಅಂತಲ್ಲ, ಹೃದಯದಲ್ಲಿ, ಆತ್ಮದಲ್ಲಿ ಕ್ರೈಸ್ತನಾಗಿರುವ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಜೀವಂತ ನಿರೀಕ್ಷೆ ಇರುತ್ತೆ. ಈ ನಿರೀಕ್ಷೆ ಇರುತ್ತೆ. ಓಕೆ, ಏನು ಆ ನಿರೀಕ್ಷೆ? ಯಾವುದು? ಮುಂದೆ ಓದಿ. ಅವರು ಎಲ್ಲ ಜನರಿಗಾಗಿ ಅಲ್ಲ, ಕ್ರಿಶ್ಚಿಯನ್ಸ್ಗಾಗಿ ಅಲ್ಲ, ಕ್ಯಾಥಲಿಕ್ಸ್ಗಾಗಿ ಅಂತಲೂ ಇಲ್ಲ, ಅಥವಾ ಇನ್ಯಾರಿಗೋಸ್ಕರ ಅಂತಲೂ ಇಲ್ಲ, ತಮ್ಮ ಸ್ವಂತ ಜನರಿಗಾಗಿ. ಯಾರವರು? ಯಾರು ಯೇಸುವಿನ ಶುಭ ಸಂದೇಶವನ್ನು ಆಲಿಸಿ ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಪವಿತ್ರಾತ್ಮನನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಯೇಸುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದಾರೋ ಅವರೇ ದೇವರ ಸ್ವಂತ ಜನ. ತಮ್ಮ ಸ್ವಂತ ಜನರಿಗೆ ಕಾದಿರಿಸಿರುವ, ರಿಸರ್ವ್ ಮಾಡಿ ಇಟ್ಟಿರುವ ಅಳಿಯದ, ಹೇಳಿ, ಅಳಿಯದ, 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 ಅಕ್ಷಯವಾದ, ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಮಾಡ್ತಾರೆ ಅಲ್ಲ, ರಿಜಿಸ್ಟರ್ ಮಾಡಿ ಕೊಟ್ಟಾಯಿತು. ನೀವು ಕೆಲವೊಮ್ಮೆ ಯಾವುದಾದ್ರು ಸೈಟ್ ತಗೊಂಡಾಗ ರಿಜಿಸ್ಟರ್ ಮಾಡಿ ನಿಮಗೆ ಕೊಟ್ಟ ಮೇಲೂ ಕೆಲವರು ಕೇಸ್ ಹಾಕ್ತಾರೆ, ಟೆನ್ಷನ್ ಶುರುವಾಗುತ್ತೆ. ನೋ ಗ್ಯಾರಂಟಿ. ಕೆಲವು ಟೈಮ್ ನೀವು ಹೋಗಿ ಕಷ್ಟಪಟ್ಟು ದುಡ್ದು ರಿಜಿಸ್ಟರ್ ಮಾಡಿ ಮನೆ ಕಟ್ಟಿರ್ತೀರಿ, ಹಾರ್ಟ್ ಅಟ್ಯಾಕಾಗಿ ಸತ್ತೋಗಿಬಿಡ್ತೀರಿ, ಹೋಯ್ತಾ? ಆದರೆ ಇದು ಆ ಥರ ಅಲ್ಲ, ಇದು ಆ ರೀತಿ ಅಲ್ಲ. ಇದು ಯಾವತ್ತೂ ಫ್ಲಾಪ್ ಆಗೋದಿಲ್ಲ, ಫೇಲ್ ಆಗೋದಿಲ್ಲ. ದಿಸ್ ಇಸ್ ಇಟರ್ನಲ್, ದಿಸ್ ಇಸ್ ಫಾರ್ ಎವರ್. ನೀನು ಯೇಸುವನ್ನು ನಂಬಿದಾಗ, ಯೇಸುವನ್ನು ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿದರೆ, ಪರಿಶುದ್ಧಾತ್ಮನಲ್ಲಿ ನಿಜವಾಗ್ಲೂ ಸ್ವೀಕಾರ ಮಾಡಿದ್ದೆ ವ್ಯಕ್ತಿ ನೀನಾಗಿದ್ದರೆ, ಡಮ್ಮಿ ಪೀಸ್ಗೆಲ್ಲ ಇದು ಹೇಳ್ತಾ ಇರೋದು, ಒರಿಜಿನಲ್ ಕ್ರೈಸ್ತ ವಿಶ್ವಾಸಿಗೆ ಶುಭ ಸಂದೇಶದ ಮೂಲಕ ವಾಕ್ಯದ ಮುಖಾಂತರ ಹೊಸದಾಗಿ ಹುಟ್ಟಿದ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ದೇವರು ಕೊಡುವ ಪ್ರಾಮಿಸ್ ಇದಾಗಿದೆ. ನಿನಗೆ ಸ್ವರ್ಗದಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರ್ತೀನಿ, ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿ ಈ ಜಾಗ ನಿನಗೆ, ಈ ಮನೆ ನಿನಗೆ ಅಂತ ಕೊಟ್ಟಿದ್ದೇನೆ. ಕೊಡ್ತೀನಿ ಅಲ್ಲ, ರಿಜಿಸ್ಟರ್ ಮಾಡಿ ಇಟ್ಟಾಗಿದೆ. ಅದು ಯಾವ ಥರದ್ದು? ಅಳಿದು ಹೋಗುವಂಥದ್ದಲ್ಲ, ನಾಶವಾಗಿ ಹೋಗುವಂಥದ್ದಲ್ಲ, ಪಕ್ಕದ ಮನೆಯನ್ನು ಬಂದು ಬೇಲಿ ಹಾಕುವಂಥದ್ದಲ್ಲ, ಇನ್ನೊಬ್ಬ ಕೇಸ್ ಹಾಕುವಂಥ ಜಾಗ ಅಲ್ಲ. ಎಲ್ಲ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ದೇವರು. ಯೇಸು ಹೇಳ್ತಾರಲ್ವ ಜಾನ್ 14 ನೀವು ಹೃದಯದಲ್ಲಿ ಕಳವಳಗೊಳ್ಬೇಡಿ, ನನ್ನನ್ನು ನಂಬಿ. ಯಾರನ್ನ? ಯೇಸುನ ನಂಬಿ ನನ್ನಲ್ಲಿ ವಿಶ್ವಾಸವಿಡಿ. ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಪ್ರಿಪೇರ್ ಮಾಡಿ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನಿರುವಲ್ಲಿಯೇ ನೀವು ಇರಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಆಸೆ ಏನು? ಇಲ್ಲಿ ಸೆಟ್ಲ್ ಆಗಬೇಕು ಅಂತ. ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ಆಸೆ ಏನಾಗಿರುತ್ತೆ ಗೊತ್ತಾ? ಯೇಸು ಬರ್ತಾರೆ, ಅಲ್ಲಿ ಸೆಟ್ಲ್ ಆಗಬೇಕು, ಅದಕ್ಕೋಸ್ಕರ ಏನಾದರೂ ಮಾಡಬೇಕಿಲ್ಲಿ ಅಂತ. ವಿಶ್ವಾಸ ಇಲ್ದಿದ್ದ ಕ್ರಿಶ್ಚಿಯನ್ಸ್ದ ಆಸೆ ಏನು ಗೊತ್ತಾ? ಇಲ್ಲಿ ಸೆಟ್ಲ್ ಆಗಬೇಕು. ನಿಮ್ಮ ಸೆಟ್ಲ್ ಆಯ್ತಾ ಜೀವನ? ಪಕ್ಕದ ಮನೆಯವ್ರು ಕೇಳೋದು, ನಿಮ್ಮ ಲೈಫ್ ಯಾವಾಗ ಸೆಟ್ಲ್ ಆಗೋದು ಬ್ರದರ್? ನಿಮ್ದು ಯಾವಾಗ ಸೆಟ್ಲ್ ಆಗುತ್ತೆ? ಅದೇ ಮಕ್ಕಳ ಲೈಫೆಲ್ಲ ಸೆಟ್ಲ್ ಮಾಡಬೇಕಲ್ಲ ಬ್ರದರ್. ಎಲ್ಲಿ ಸೆಟ್ಲ್ ಮಾಡ್ತೀಯಪ್ಪ? ಮಣ್ಣಲ್ಲಿ. ವಿಶ್ವಾಸ ಇಲ್ವಾ? ದೇವರು ನನ್ನ ಭವಿಷ್ಯವನ್ನೆಲ್ಲ, ನನ್ನ ಮತ್ತು ನನ್ನ ಕುಟುಂಬವನ್ನು ಸ್ವರ್ಗದಲ್ಲಿ ಸೆಟ್ಲ್ ಮಾಡಿದ್ದಾರೆ. ಯೇಸು ಬಂದು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸ್ತೀವಿ. ಆದ್ದರಿಂದ ಇಲ್ಲಿ ಸತ್ರು ಎದುರಲ್ಲ, ಸಾಯಿಸಿದ್ರು ಎದುರೋದಲ್ಲ. ಯಾಕೆ ಅಂದರೆ ನಮ್ದು ಲೋಕ ಅಲ್ಲ. We are not the citizens of this world. Our citizenship is in heaven. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಲೋಕದ ಪ್ರಜೆಗಳಲ್ಲ. ಲೋಕದ ಪ್ರಜೆಗಳು ಲೋಕದ ಟೆನ್ಷನ್ನಲ್ಲಿರ್ತಾರೆ. ಲೋಕದ ಪ್ರಜೆಗಳು ಲೋಕದ ವಿಷಯ ಇಟ್ಕೊಂಡು ಪ್ರಾರ್ಥಿಸ್ತಾರೆ. ಲೋಕದ ಪ್ರಜೆಗಳು ಬರೀ ಲೋಕದ್ದೇ ಸಮಾಚಾರಗಳಲ್ಲಿರ್ತಾರೆ. ಆದರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಸ್ವರ್ಗ ಸಾಮ್ರಾಜ್ಯದ ಸಂತೋಷದಲ್ಲಿ, ಸ್ವರ್ಗ ಸಾಮ್ರಾಜ್ಯದ ವಿಷಯದಲ್ಲಿ ಪ್ರಾರ್ಥಿಸ್ತಾ, ಆನಂದಿಸ್ತಾ, ಸಂತೋಷವಾಗಿ ಬದುಕ್ತಾರೆ. ಕಲಿಬೇಕು ನಾವು.
ಸುಮ್ಮನೆ ಕ್ರಿಶ್ಚಿಯನ್ ಆಗಿ ಸಂಡೇ ಚರ್ಚಿಗೆ ಹೋಗಿ ಮನೆಗೆ ಬಂದರು ಮಣಿ ಉರುಳಿಸಿದ್ರೆ ಸಾಲದು. ನಾವು ದೇವರ ವಾಕ್ಯದಲ್ಲಿ ಬರೆದಿರುವ ಸತ್ಯಾರ್ಥಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಸ್ಕೊಂಡು ಅದನ್ನು ಅಳವಡಿಸ್ಕೊಂಡು ಅನುಸರಿಸ್ತಾ ನಮ್ಮ ಜೊತೆಯಲ್ಲಿ ಬೆಳೆಯುತ್ತಿರುವ ನಮ್ಮ ಮಕ್ಕಳಿಗೆ ದಾರಿ ತೋರಿಸ್ಬೇಕು, ಸ್ವರ್ಗಕ್ಕೆ, ನರಕಕ್ಕಲ್ಲ. ವಿಶ್ವಾಸದ ವ್ಯಭಿಚಾರಿಯಾಗಿ ಹೇಗೆ ಬದುಕೋದು ಅಂತ ಅಲ್ಲ ತೋರಿಸ್ಕೊಡ್ಬೇಕಾಗಿರೋದು. ಹೆಂಡತಿ ಮಕ್ಕಳಿಗೆ ವಿಶ್ವಾಸದ ಜೀವನವನ್ನು ಜೀವಿಸಿ ನಿತ್ಯ ಜೀವ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕುಟುಂಬದಲ್ಲಿರುವ ಹಿರಿಯರು ಕಿರಿಯರಿಗೆ ತೋರಿಸ್ಕೊಡ್ಬೇಕು. ಅದಲ್ಲದೆ ಚೆನ್ನಾಗಿ ಓದ್ಬಿಟ್ಟು ದುಡ್ಡು ಮಾಡಿ ದುಡಿದು ಮನೆ ಕಟ್ಟೋದಲ್ಲ ತೋರಿಸ್ಕೊಡ್ಬೇಕಾಗಿರೋದು. ಆಗ ನಿನಗೂ ಒಬ್ಬ ವಿಶ್ವಾಸ ಇಲ್ಲದೆ ಇರುವ ಅನ್ಯ ಧರ್ಮೀಯನಿಗೂ ಏನು ವ್ಯತ್ಯಾಸ? ವಿಶ್ವಾಸದ ಜೀವನ ತೋರಿಸ್ಕೊಡ್ಬೇಕು, ನಿಮ್ಮ ಮಕ್ಕಳು ನೋಡಬೇಕು. ಹೀಗೂ ಒಂದು ವಿಶ್ವಾಸದ ಜೀವನ ಇದೆಯಾ ಅಂತ ಅವರು ಆಶ್ಚರ್ಯ ಪಡಬೇಕು. ಹಾಗೆ ಅವರು ಕೂಡ ವಿಶ್ವಾಸದಲ್ಲಿ ಜೀವಿಸಬೇಕು. ಒಂದು ದಿನ ಸತ್ತ ನಂತರ ಅವರು ಪುನರುತ್ಥಾನ ಪಡ್ಕೊಳ್ತಾರೆ, ನಿತ್ಯ ಜೀವ ಪಡ್ಕೊಳ್ತಾರೆ. ಕಡೆಯದಾಗ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ. 1 ತಿಮೋತಿ 6ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಪೌಲರು ಅಂದು ತಿಮೋತಿಗೆ ಹೇಳಿದರು, ಇಂದು ನನಗೂ ನಿಮಗೂ ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಈ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ನುಡಿತಾ ಇದ್ದಾರೆ. ದೇವರ ವಾಕ್ಯ ದೇವರು ನಮಗೆ ಹೇಳ್ತಾ ಇದ್ದಾರೆ ಅಂತ ತಗೊಳ್ಳಿ. 1 ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, 1 ತಿಮೋತಿ ಚಾಪ್ಟರ್ 6 ವರ್ಸ್ 12. 12ನೇ ವಾಕ್ಯ ನಿತ್ಯ ಜೀವ. ತಿಮೋತಿಗೆ ಹೇಳೋ ಮಾತಿದು, ತಿಮೋತಿಗಿಲ್ಲ ಹೋದ್ರವರು, ಇವತ್ತು ನನಗೂ ನಿಮಗೂ ಹೇಳ್ತಾ ಇದ್ದಾರೆ ಈ ವಾಕ್ಯವನ್ನು. ನಿತ್ಯ ಜೀವ ಎಂಬ ಬಹುಮಾನವನ್ನು ಗಳಿಸಲು. ಯಾವ ಬಹುಮಾನ ಗಳಿಸಲು? ಆ ನಿತ್ಯ ಜೀವ ಎಂಬ ಬಹುಮಾನ. ಯಾವುದೋ ಈ ತಗಡು ಡಬ್ಬಿ ಚಿನ್ನ ಇದರಲ್ಲಿ ಮಾಡಿದ ಬಹುಮಾನ ಗಳಿಸೋದಲ್ಲ ನಮ್ಮ ಕೆಲಸ, ಅದು ಅಳಿದು ಹೋಗುತ್ತೆ. ನಿತ್ಯ ಜೀವ, ಅಳಿಯದ ಅಕ್ಷಯವಾದ ಶಾಶ್ವತವಾದ ಬಹುಮಾನ, ಇಟರ್ನಲ್ ಲೈಫ್. ನಿತ್ಯ ಜೀವ ಎಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸ ಎಂಬ ಪದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ, ಯಾವುದಕ್ಕಾಗಿಯೇ? ಓಟಕ್ಕಾಗಿ. ಯಾವುದಕ್ಕಾಗಿ ಓಡಬೇಕಂತೆ? ಏನು ಗಳಿಸ್ಲಿಕ್ಕೆ ಓಡಬೇಕಂತ ಈ ಲೋಕದಲ್ಲಿ? ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನು ಯಾಕೆ ಈ ಭೂಮಿ ಮೇಲೆ ಬದುಕಬೇಕು ಕೇಳಿದ್ರೆ ಉತ್ತರ ಇಷ್ಟೇ, ನಿತ್ಯ ಜೀವಕ್ಕಾಗಿ. ಹೇಳಿ, ನಿತ್ಯ ಜೀವಕ್ಕಾಗಿ. ನಿತ್ಯ ಜೀವಕ್ಕಾಗಿ, ಅಮರ ಜೀವಕ್ಕಾಗಿ. ಯಾಕೆ ಬದುಕ್ತಾ ಇದ್ದೀರಿ? ಅದು ಬಿಟ್ಟು ಬೇರೆ ಯಾವುದಕ್ಕಾದ್ರೂ ಬದುಕಿದ್ರೆ 8 ಮಾರ್ಕ್ ಹಾಕೋಬೇಡಿ, ಸ್ಕ್ರ್ಯಾಪ್ ಅಂತ, ವೇಸ್ಟ್ ಅಂತ, ಜೀವನನೇ ವೇಸ್ಟ್. ಸುಮ್ಮನೆ ಅದು ಇದು ಕತೆ ಹೇಳ್ಬೇಡಿ. ಬ್ರದರ್ ಹಾಗೆ, ಬ್ರದರ್ ಇದು, ಬ್ರದರ್ ಅದು ಹಾಗಿದೆ ಹೀಗಿದೆ ಕಷ್ಟ ಎಲ್ಲ ಕತೆ ಹೇಳ್ಕೊಂಡು ಕೂತ್ಕೋಬೇಡಿ. ಯೇಸುನೇ ಹೇಳ್ಬಿಟ್ಟಿದ್ದಾರೆ, ಈ ಲೋಕದಲ್ಲಿ ಕಷ್ಟ ಸಂಕಟ ತಪ್ಪಿದ್ದಲ್ಲ, ಧೈರ್ಯವಾಗಿರಿ. ನಿತ್ಯ ಜೀವದಲ್ಲಿ ನಂಬಿಕೆ ಇಟ್ಟಿರುವ ನಿನಗೆ ಕಷ್ಟ ಇರುತ್ತೆ, ಟೆನ್ಷನ್ ಇರಲ್ಲ. ಟೆನ್ಷನ್ ಯಾರಿಗೆ ಗೊತ್ತಾ? ಲೋಕನ ನಂಬಿ ಬದುಕು ಎಲ್ರಿಗೂ ಟೆನ್ಷನ್ನೇ, ಭಾರ, ನಿದ್ದೆ ಬರಲ್ಲ. ನಿದ್ದೆ ಮಾತ್ರ ತಗೊಂಡ್ರೂ ನಿದ್ದೆ ಬರಲ್ಲ. ಪ್ರೈಸ್ ದಿ ಲಾರ್ಡ್. ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು ವಿಶ್ವಾಸ ಎಂಬ ಓಟದ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನು, ಕ್ರೈಸ್ತ ವಿಶ್ವಾಸಿಗಳೇ ನಿಮ್ಮನ್ನು ದೀಕ್ಷಾ ಸ್ನಾನ ಕೊಟ್ಟು ಆರಿಸಿಕೊಂಡಿದ್ದಾರೆ ಎಂಬುದನ್ನು ಮರೆಯಬೇಡ. ಮರೆತು ಬಿಡಬೇಡಿ. ನೀವೇನೇ ಮರೆತು ಇದು ಮಾತ್ರ ಮರಿಬೇಡಿ, ಆಯಿತಾ? ಪಕ್ಕದಲ್ಲಿದ್ದವ್ರನ್ನ ಬೇಕಾದ್ರೆ ಮರೆತು ಬಿಡಿ, ತೊಂದರೆ ಇಲ್ಲ. ಆದರೆ ಯೇಸುನ ಮರಿಬೇಡಿ, ಜೀಸಸ್ನ ಮರಿಬೇಡಿ. ನಿಮಗಾಗಿ ಈ ಧರೆಗೆ ಇಳಿದು ಬಂದ ದೇವರ ಪುತ್ರ ಯೇಸುವನ್ನು, ನಿಮಗಾಗಿ ಶಿಲುಬೆ ಮೇಲೆ ಸತ್ತ ನರಪುತ್ರ ಯೇಸುವನ್ನು, ನಿಮಗಾಗಿ ಪುನರುತ್ಥಾನರಾದ ಸರ್ವಶಕ್ತನಾದ ದೇವರ ಕುಮಾರ ಯೇಸುವನ್ನು, ಇಂದಿಗೂ ವಿಶ್ವಾಸಿಗಳ ಮಧ್ಯದಲ್ಲಿ ಸಮೂಹದಲ್ಲಿ ಜೀವಿಸುತ್ತಿರುವ ಸರ್ವಶಕ್ತ ದೇವರಾದ ಯೇಸುವನ್ನು, ಪಿತದೇವರ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನಮಗೋಸ್ಕರ ಭಿನ್ನಯಿಸುತ್ತಿರುವ ನಮ್ಮ ಪ್ರಧಾನ ಯಾಜಕನಾದ ಯೇಸುವನ್ನು, ಮತ್ತೆ ಮರಳಿ ಬರ್ತಕ್ಕಂಥ ಸರ್ವಶಕ್ತನಾದ ಯೇಸುವನ್ನು ಮರೆಯಬೇಡಿ. ರಿಮೆಂಬರ್ ಜೀಸಸ್ ಆಲ್ವೇಸ್ ಇನ್ ಯುವರ್ ಲೈಫ್. ಆಲ್ವೇಸ್ ರಿಮೆಂಬರ್ ಜೀಸಸ್. ಕಣ್ಮುಂದೆ ಯೇಸುನ ಇಟ್ಕೊಂಡು ಬದುಕಿ. ಕಣ್ಮುಂದೆ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಬದುಕಬೇಡಿ, ಗಂಡನ ಇಟ್ಕೊಂಡು ಬದುಕಬೇಡಿ, ಅಪ್ಪ ಅಮ್ಮನ ಇಟ್ಕೊಂಡು ಬದುಕಬೇಡಿ. ಕಣ್ಮುಂದೆ ಸೈಟು ಬಿಸ್ನೆಸ್ ಎಲ್ಲ ಇಟ್ಕೊಂಡು ಬದುಕಬೇಡಿ. ಕಣ್ಮುಂದೆ ಬೇರೆ ಏನು ಇಟ್ಕೊಂಡು ಬದುಕಬೇಡಿ, ಅದು ಸಮಾಧಾನ ಕೊಡೋದಿಲ್ಲ. ಕಣ್ಮುಂದೆ ಯೇಸುನ ಇಟ್ಕೊಂಡು ಬದುಕಿ, ನಿತ್ಯ ಜೀವ ಸಿಗುತ್ತೆ. ಏನು ಸಿಗುತ್ತೆ ಕೇಳಿದರೆ, ಯು ವಿಲ್ ಹ್ಯಾವ್ ಇಟರ್ನಲ್ ಲೈಫ್. ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಒದ್ದಾಡ್ತಾರೆ, ಕಣ್ಮುಂದೆ ಮಕ್ಕಳನ್ನ ಇಟ್ಕೊಂಡು ಬದುಕ್ತಾರೆ, ಮಕ್ಕಳು ಕೈ ಕೊಟ್ಟು ಹೋಗ್ತಾರೆ. ಆಗೇನಾಗುತ್ತೆ? ಹೋಯ್ತು ಸಮಾಧಾನ ಅಲ್ವಾ? ಹೆಂಡ್ತಿನ ದೇವ್ರ ಥರ ಇಟ್ಕೊಂಡು ಬದುಕ್ತಾರೆ. ಹೆಂಡ್ತಿ ಯಾರೋ ಒಬ್ಬ ಬಂದಂತ ಅವನಿಂದ ಹೋಗ್ತಾರೆ.
ಸಮಾಧಾನ ಗಂಡಂದು ಹೋಯ್ತು ಅವ್ನು ಕುಡ್ಕೊಂಡು ಆಗ್ತಾನೆ. ಇದೇ ಆಗ್ತಾಯಿದೆ ಜೀವನ. ನಿನ್ನ ಕಣ್ಮುಂದೆ ಯಾವಾಗಲೂ ಪ್ರಭುವನ್ನು ಇರಿಸ್ಕೊ, ಯೇಸುವನ್ನು ಇರಿಸ್ಕೊ, ಆಗ ನೆಮ್ಮದಿ ಇರುತ್ತೆ. ನೆಮ್ಮದಿ ಬೇಕಾ? ಅದು ಸಿಗೋದು ಒಬ್ಬರಿಂದನೇ, ಅದು ದೇವರಿಂದ ಮಾತ್ರನೇ. ನೆಮ್ಮದಿ ಲೋಕದಲ್ಲಿ ಸಿಗೋಲ್ಲ ಪ್ರಿಯರೇ. ನೆಮ್ಮದಿ ಹಣದಲ್ಲಿ ಸಿಗೋದಿಲ್ಲ ಪ್ರಿಯರೇ. ಸಿಗೋದು ಆ ಸತ್ಯ ಆಗಿದ್ದರೆ ಹಣ ಇರುವ ಪ್ರತಿಯೊಬ್ಬರು ನೆಮ್ಮದಿಯಿಂದ ಬದುಕಬೇಕಾಗಿತ್ತು. ಹಣ ಇಲ್ದಿದ್ದವರೆಲ್ಲ ನೆಮ್ಮದಿ ಕಳ್ಕೊಂಡು ಬದುಕಬೇಕಾಗಿತ್ತು. ಅದೇ ಗ್ಯಾರಂಟಿ. ಹಣದಲ್ಲಿ ನೆಮ್ಮದಿ ಸಿಗಲ್ಲ, ಮಣ್ಣಲ್ಲಿ ನೆಮ್ಮದಿ ಸಿಗಲ್ಲ, ಮನುಷ್ಯರಲ್ಲಿ ನೆಮ್ಮದಿ ಸಿಗೋದಿಲ್ಲ. ನಿಜವಾದ ಏಕ ಸತ್ಯ ಜೀವಿಸುವ ರಕ್ಷಕನಾದ ದೇವರನ್ನು ನೀನು ಕಂಡುಕೊಂಡ್ರೆ, ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನಾಗಿ, ಪ್ರಭುವಾಗಿ, ದೇವರಾಗಿ ನೀನು ಕಂಡುಕೊಂಡ್ರೆ, ಅವ್ರನ್ನ ಕಣ್ಣು ಮುಂದೆ ಇಟ್ಕೊಂಡು ಬದುಕುವಾಗ ನಿನ್ನ ಜೀವನವೆಲ್ಲ ನೆಮ್ಮದಿಯಲ್ಲಿ ಬದುಕ್ತೀಯ, ಸಮಾಧಾನದಲ್ಲಿ ಬದುಕ್ತೀಯ. ಪ್ರಭು ನಿನ್ನ ಕಣ್ಣು ಮುಂದೆ ಇರುವಾಗ ನಿನ್ನ ಜೀವಮಾನವೆಲ್ಲ ನೀನು ಧೈರ್ಯವಾಗಿ ಸಮಾಧಾನವಾಗಿ ಬದುಕಲಿಕ್ಕಾಗ್ತದೆ. ನಿಶ್ಚಯವಾಗಿಯೂ ಶುಭವೂ ಕೃಪೆಯು ನಿನ್ನ ಜೀವಮಾನವೆಲ್ಲ ನಿನ್ನ ಹಿಂದೆ ಬರ್ತದೆ. All the days of your life, surely goodness and mercy shall follow you when you follow Jesus. When you follow Jesus. Following Jesus means Jesus must be before you. When He is before you, goodness and mercy shall behind you. ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ, ನಮಗೆ ಶುಭವಾಗ್ತಾ ಇಲ್ಲ, ಕೃಪೆ ಸಿಗ್ತಾ ಇಲ್ಲ. ನಮಗೆ ಕೃಪೆನೇ ಇಲ್ಲ ಬ್ರದರ್, ನಮಗೇನು ಶುಭವಾಗ್ತಾ ಇಲ್ಲ. ಬೈಬಲ್ ಹೇಳುತ್ತೆ, ಶೋರ್ಲಿ, ನಿಶ್ಚಯವಾಗಿಯೂ. ಎಲ್ಲಿದೆ ಆ ವಾಕ್ಯ ಗೊತ್ತಾ ಯಾರಿಗಾದರೂ? ಕೀರ್ತನೆ 23 ಕೇಳಿಸ್ಕೊಂಡಿದ್ದೀವಿ, ಓದಿದ್ದೀವಿ, ಅನುಸರಿಸಿದಿರೋ ನನಗೆ ಗೊತ್ತಿಲ್ಲ. ಅನುಸರಿಸ್ತಾ ಇದ್ದವ್ರು ಇವತ್ತಿಂದ ಅನುಸರಿಸಿರಿ. ವಾಕ್ಯ ಹೇಳುತ್ತೆ, ಪ್ರಭು ಕುರಿಗಾಗಿ ಆಗಿರಲು. ಫಸ್ಟ್ ಫಾಲೋ ಜೀಸಸ್. ಯೇಸು ಕಣ್ಮುಂದೆ ಇರುವಾಗ, ನೀನು ಯೇಸುವನ್ನು ಹಿಂಬಾಲಿಸುವಾಗ ನಿನ್ನ ಹಿಂದೆ ಶುಭವೂ ಕೃಪೆಯೂ ಇರುತ್ತೆ. ನೀನು ಮನುಷ್ಯರ ಹಿಂದೆ ಹೋದರೆ ಇರೋದು ಕಿತ್ಕೊಂಡು ಹೋಗ್ತಾರೆ. When you follow Jesus, goodness and mercy shall follow you. Follow Jesus. You will enjoy this life. ಈ ಲೋಕದಲ್ಲಿ ನೀನು ಜೀವಿಸುವಾಗ ಆನಂದವಾಗಿ ಬದುಕಲಿಕ್ಕಾಗುತ್ತೆ. ಆನಂದ ಕೊಡೋದು ಬೇರೆ ಯಾರೂ ಅಲ್ಲ, ದೇವರು. ಓನ್ಲಿ ಜೀಸಸ್ ಕ್ಯಾನ್ ಗಿವ್ ಯು ಜಾಯ್. ಅವ್ರು ಹೇಳ್ತಾರೆ, ಐ ವಿಲ್ ಗಿವ್ ಮೈ ಜಾಯ್ ಸೊ ದಟ್ ಯುವರ್ ಜಾಯ್ ಮೇ ಬಿ ಕಂಪ್ಲೀಟ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ವರ್ಡ್. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮೊಬ್ಬೊಬ್ಬರೊಂದಿಗೂ ಮಾತನಾಡಿದ ನಿಮ್ಮ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ನಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಏನು ಎಂಬುದನ್ನು ನಮಗೆ ತಿಳಿಸಿಕೊಟ್ಟ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಾವು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿ ನಿಜವಾದ ಪ್ರೀತಿಯನ್ನು ಆ ಶಿಲುಬೆ ಮರಣದ ಮುಖಾಂತರವಾಗಿ ತೋರಿಸಿಕೊಟ್ಟಂಥ ಪ್ರಭು ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮಗಾಗಿ ಸ್ವರ್ಗದಲ್ಲಿ ಸ್ವರ್ಗೀಯವಾದ ಭವನವನ್ನು ತಯಾರಿಸಿದಂಥ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ. ಶಾಶ್ವತವಾದ ನಿತ್ಯವಾದ ಸ್ವರ್ಗೀಯವಾದಂಥ ನಿವಾಸವನ್ನು ನಮಗಾಗಿ ಸಿದ್ಧಪಡಿಸಿಟ್ಟು ನಮ್ಮನ್ನು ಅಲ್ಲಿಗೆ ಕರೆದೊಯ್ಯಲು ಬರುವಂಥ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ 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 ಸ್ತೋತ್ರ. ನಿತ್ಯ ಜೀವ ಎಂಬ ಬಹುಮಾನವನ್ನು ಗಳಿಸುವುದಲು ವಿಶ್ವಾಸದ ಓಟವನ್ನು ಓಡಲು ಯೇಸುವೆ ಬೇಕಾದ ಧೈರ್ಯವನ್ನು, ಬೇಕಾದಂಥ ಜ್ಞಾನವನ್ನು, ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲೋ ಇದ್ದ ನಮ್ಮನ್ನು, ಹೇಗೋ ಇದ್ದ ನಮ್ಮನ್ನು, ದಾರಿ ತಪ್ಪಿ ಹೋಗಿದ್ದ ಅಜ್ಞಾನದಲ್ಲಿ ಮೂರ್ಖತನದಲ್ಲಿ ಬದುಕುತ್ತಿದ್ದ ನಮ್ಮೊಬ್ಬೊಬ್ಬರನ್ನ ನಿಮ್ಮ ಸತ್ಯ ವಚನಗಳನ್ನು ಕಳಿಸಿ ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನ ಪವಿತ್ರೀಕರಿಸಿ ಪ್ರತ್ಯೇಕಿಸಿ ಕರ್ತನಾದ ದೇವರೇ ಬಂಡೆಯ ಮೇಲೆ ಮನೆ ಕಟ್ಟುವ ಬುದ್ಧಿವಂತರನ್ನಾಗಿ ನೀವು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಒಂದು ಬುದ್ಧಿವಂತರಾಗಿ ಬದುಕಲು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಲೋಕದಲ್ಲಿ ನಾವು ಜೀವಿಸುವುದು ನಿಮಗಾಗಿ ಕರ್ತನೆ, ನಿಮಗಾಗಿ ಜೀವಿಸಲು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪಿತನೆಯಿಂದ ಸಂದೇಶವನ್ನು ಆಲಿಸಿರುವ ಪ್ರತಿಯೊಬ್ಬರ ಹೃದಯಗಳಲ್ಲೂ ಜೀವಿತದಲ್ಲೂ ಯೇಸು ಕ್ರಿಸ್ತನ ಮಹಿಮೆ ಬೆಳಗಲ್ಪಡಲಿ. ಪ್ರತಿಯೊಬ್ಬರ ದೇಹವು ದೇವರ ಆಲಯವಾಗಿ ಮಾರ್ಪಾಡಾಗಲಿ. ಯಾರೆಲ್ಲ ಈ ದೇಹದಲ್ಲಿ ಪಾಪದ ಕೃತ್ಯಗಳಲ್ಲಿ ಬದುಕ್ತಾ ಇದ್ದಾರೋ ಮಾನಸಾಂತರದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ರೋಗಿಗಳಿದ್ದರೆ, ಯಾರಾದರೂ ಯಾವುದಾದ್ರೂ ಸೈತಾನನ ಒಂದು ತೊಂದರೆಯಲ್ಲಿದ್ದರೆ, ಇವತ್ತೊಂದು ಒಳ್ಳೆ ತೀರ್ಮಾನ ಮಾಡಿ, ಯೇಸುವೆ ಇನ್ನು ಮುಂದೆ ಈ ದೇಹವನ್ನು ನಿಮಗೆ ನಾನು ಕೊಡ್ತೇನೆ, ಈ ದೇಹದಲ್ಲಿ ನಿಮ್ಮ ಮಹಿಮೆ ನಾನು ಬೆಳಗಿಸ್ತೇನೆ. ಈ ದೇಹದಿಂದ, ಕಣ್ಣಿನಿಂದ, ಬಾಯಿಂದ, ಶರೀರದಿಂದ, ಮನಸ್ಸಿನಿಂದ ಎಷ್ಟೋ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೇನೆ. ನಿಮ್ಮ ಪವಿತ್ರಾತ್ಮರನ್ನು ನೋಯಿಸಿದ್ದೇನೆ ಸ್ವಾಮಿ. ನೀವು ಕೊಟ್ಟ ಈ ದೇಹವನ್ನು ನಿಮಗಾಗಿ ಉಪಯೋಗಿಸದೆ, ಶುಭವಾರ್ತೆಗಾಗಿ ಉಪಯೋಗಿಸದೆ, ಆತ್ಮಗಳನ್ನು ಆದಾಯ ಮಾಡುವ ಕಾರ್ಯಕ್ಕಾಗಿ
ಧರ್ಮಸಭೆಗಾಗಿ ಉಪಯೋಗಿಸದೆ ಕೇವಲ ಸ್ವಾರ್ಥಕ್ಕಾಗಿ, ಹಣ ಸಂಪಾದನೆಗಾಗಿ ಮಾತ್ರ ಉಪಯೋಗಿಸಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸಿರಿ. ಒಂದು ದಿನ ಈ ದೇಹ ಕೂಡ ಪುನರುತ್ಥಾನಗೊಳ್ಳಬೇಕು, ರೂಪಾಂತರ ಹೊಂದಬೇಕು. ದೇವರೇ, ಈ ದೇಹ ನೀವು ಸೃಷ್ಟಿ ಮಾಡಿದ್ದು, ಈ ದೇಹದ ಯಜಮಾನ ನೀವೇ ಯೇಸುವೆ. ಯು ಆರ್ ದ ಓನರ್ ಆಫ್ ದಿಸ್ ಬಾಡಿ ಲಾರ್ಡ್. ಆದರೆ ನಾನು ಅದರ ಓನರ್ಶಿಪ್ಪನ್ನು ಬೇರೆಯವರಿಗೆ ಕೊಟ್ಟೆ, ಸೈತಾನನ ಕೈಗೆ ಕೊಟ್ಟೆ. ಅನೇಕ ವ್ಯಾಮೋಹಗಳಿಗೆ ಒಳಗಾದೆ, ಅನೇಕ ಕೆಟ್ಟ ಚಟಗಳಿಗೆ ಒಳಗಾದೆ. ನನ್ನನ್ನು ಕ್ಷಮಿಸಿರಿಯಪ್ಪ. ರೋಗಿ ಆಗಿದ್ದೇನೆ. ಇಂದು ನಿನ್ನ ರೋಗ ಸೌಖ್ಯ ಇಲ್ಲಿ ಸಿಗ್ತದೆ. ಯೇಸು ಇಲ್ಲಿದ್ದಾರೆ. ಪಶ್ಚಾತ್ತಾಪ ಪಡುವಾಗ, ಮರಳಿ ಬರುವಾಗ, ದೇವರಲ್ಲಿ ನಂಬಿಕೆ ಇಡುವಾಗ ಯೇಸುವಿನ ಕರಗಳು ನಿನ್ನನ್ನು ಮುಟ್ತದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸು ನಾಮದಲ್ಲಿ ವ್ಯಾಧಿಗಳು ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ, ಯೇಸು ಕೊಟ್ಟ ಅಧಿಕಾರದಲ್ಲಿ ಆಜ್ಞಾಪಿಸ್ತಾ ಇದ್ದೇವೆ. ಎಲ್ಲ ರೋಗಗಳು, ಸೈತಾನನ ಸ್ವಾಧೀನಗಳು ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. ಸಂಪೂರ್ಣವಾದ ಒಂದು ಶಾರೀರಿಕ, ಮಾನಸಿಕ, ಆತ್ಮಿಕವಾದ ಬಿಡುಗಡೆ, ಸ್ವಸ್ಥತೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಪಿತನೇ, ಕುಟುಂಬ ಜೀವಿತದಲ್ಲಿ ಸಮಾಧಾನವಿಲ್ಲದೆ ಇರುವ ಎಲ್ಲ ಕುಟುಂಬಗಳಲ್ಲಿಯೂ ಸಮಾಧಾನ ತುಂಬಲ್ಪಡಲಿ. ಈ ಒಂದು ಕುಟುಂಬದಲ್ಲಿ ಯೇಸುವಿನ ಕೃಪೆಯು, ಸಮಾಧಾನವು ಶಾಶ್ವತವಾಗಿರಲಿ ಅಪ್ಪ. ಅನೇಕ ಜನರಿಗೆ ವಾಕ್ಯವನ್ನು ನೀಡಲು ದೇವರೇ, ಈ ಕುಟುಂಬದವರನ್ನು ನೀವು ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ಈ ಸ್ಥಳ, ಈ ಕುಟುಂಬ ಶುಭ ಸಂದೇಶಕ್ಕಾಗಿ ಉಪಯೋಗವಾಗಲಿ ಅಪ್ಪ. ದೇವರ ರಾಜ್ಯದ ಕಾರ್ಯಕ್ಕೆ ಉಪಯೋಗವಾಗಲಿ ಅಪ್ಪ. ಅದರ ಮುಖಾಂತರ ಯೇಸುವಿನ ನಾಮ ಮಹಿಮೆ ಹೊಂದಿಲ್ಲ ಅಪ್ಪ. ಯೇಸುವಿನ ನಾಮಕ್ಕೆ ಇನ್ನೂ ಹೆಚ್ಚಿನ ಮಹಿಮೆ ಉಂಟಾಗಲಿ ಅಪ್ಪ. ದೇವರ ನಾಮಕ್ಕೆ ಮಹಿಮೆ ಉಂಟಾಗುವ ಕಾರ್ಯಗಳು ನೆರವೇರಲಿ ಕರ್ತನೆ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರವರ ಜೀವಿತಗಳು ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗುವ ಜೀವಿತವಾಗಿ ಮಾರ್ಪಾಡಾಗಲಿ ಅಪ್ಪ. ಎಲ್ಲ ಕೆಡುಕುಗಳು ಒಳಿತಾಗಿ ಮಾರ್ಪಾಡಾಗಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಶುಭವು, ಕೃಪೆಯು ನಮ್ಮ ಜೀವಮಾನವೆಲ್ಲ ನಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ. ನೀವು ನಮಗೆ ಕೊಟ್ಟ ನಿತ್ಯ ಜೀವಕ್ಕಾಗಿ ಸ್ತೋತ್ರ. ಆ ಸ್ವರ್ಗೀಯ ಸೌಭಾಗ್ಯಕ್ಕಾಗಿ, ಸ್ವರ್ಗೀಯ ಸಿರಿ ಸಂಪತ್ತಿಗಾಗಿ, ಸ್ವರ್ಗೀಯ ಸ್ಥಾನಮಾನಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ, ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳು, ಯೌವನಸ್ಥ ಮಕ್ಕಳು ಎಲ್ಲರೂ ಕೂಡ ಪವಿತ್ರಾತ್ಮನಿಗೆ ದಾಹವುಳ್ಳವರಾಗಲಿ ಸ್ವಾಮಿ. ಪವಿತ್ರಾತ್ಮನಿಗಾಗಿಯೂ, ಪರಿಶುದ್ಧ ಜೀವನಕ್ಕಾಗಿಯೂ, ಯೇಸುವಿಗಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ದಾಹವುಳ್ಳ ಮಕ್ಕಳಾಗಲಿ ಅಪ್ಪ. ಈ ಮಕ್ಕಳಲ್ಲಿರ್ತಕ್ಕಂಥ ಎಲ್ಲ ಲೋಕದ ವ್ಯಾಮೋಹಗಳು, ಲೋಕದ ಲೌಕಿಕವಾದ ಪೈಶಾಚಿಕ ದಾಹಗಳು ಲಯವಾಗಿ ಹೋಗಲಿ ಅಪ್ಪ. ಪವಿತ್ರವಾದ, ಸ್ವರ್ಗೀಯವಾದ, ಆತ್ಮಿಕವಾದ ದಾಹ ಎಲ್ಲ ಮಕ್ಕಳಲ್ಲಿಯೂ ಬರಲಿ ಯೇಸು ನಾಮದಲ್ಲಿ. ಪವಿತ್ರಾತ್ಮರೇ ಅದನ್ನು ಉಂಟು ಮಾಡಿರಿ ಸ್ವಾಮಿ. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ ಅಪ್ಪ. ಬಂದಿರೋ ಪ್ರತಿಯೊಬ್ಬರ ದುಃಖವು ಆನಂದವಾಗಿ ಮಾರ್ಪಾಡಾಗಲಿ ಅಪ್ಪ. ಮಾರ್ಪಾಡಾಗಲಿ ಅಪ್ಪ. ಪ್ರತಿಯೊಬ್ಬರ ದೇಹಗಳಲ್ಲಿ ಯೇಸುವಿನ ಮಹಿಮೆ ಪ್ರಕಟಗೊಳ್ಳಲಿ ಕರ್ತನೆ, ಪ್ರಕಟವಾಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತರ ನಾಮದಲ್ಲಿ ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು, ಈ ಊರನ್ನು ಹರಸಿ ಆಶೀರ್ವದಿಸ್ತಾ ಇದ್ದೇವೆ. ಈ ಊರಿನಲ್ಲಿರುವ ಎಲ್ಲ ಕ್ರೈಸ್ತ ಕುಟುಂಬಗಳು, ಸಭೆಗಳು ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ. ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ದೇವ ಸೇವಕರುಗಳನ್ನ ಆಶೀರ್ವದಿಸ್ತಾ ಇದ್ದೇವೆ. ಕ್ರಿಸ್ತ ಯೇಸುವಿನ ಮಹಿಮೆ ಸಾರುವ ಶುಭ ಸಂದೇಶ ಹಬ್ಬಲಿ, ಹರಡಲಿ. ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಂಡು ಜೀವೋದ್ಧಾರ ಹೊಂದಿಕೊಳ್ಳಲಿ. ಯಾರೂ ನಾಶವಾಗದೆ ಎಲ್ಲರೂ ಕೂಡ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಕೊಡಲ್ಪಟ್ಟಂತಹ ಆ ನಿತ್ಯ ಸೌಭಾಗ್ಯಕ್ಕೆ ಬರುವಂತೆ ಆಗಲಿ ಅಪ್ಪ. ವೆಬ್ಎಕ್ಸ್ ಆ್ಯಪ್ನಲ್ಲಿ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಆನ್ಲೈನ್ನಲ್ಲಿ ಜಾಯಿನ್ ಆಗಿದ್ದಾರೋ ಅವರ ಜೀವಿತದಲ್ಲೂ, ಕುಟುಂಬದಲ್ಲೂ ಯೇಸುವಿನ ಕೃಪೆಯು, ಸಮಾಧಾನವು ಸ್ವೀಕಾರವಾಗಲಿ. ಅವರಿಗಿರುವ ಕೊರತೆಗಳು ನೀಗಿ ಹೋಗಲಿ. ಜೀವಿತಗಳು ಬಂಡೆ ಮೇಲೆ ಕಟ್ಟಿಕೊಳ್ಳುವಂತಹ ಬುದ್ಧಿವಂತ ಜೀವನಗಳಾಗಿ ಮಾರ್ಪಾಡಾಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಎಲ್ಲ ಉಪಕಾರಗಳನ್ನು ಸ್ಮರಿಸಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, ಸ್ತೋತ್ರ. ಬುದ್ಧಿವಂತರಾಗಲು ಕರೆ ಕೊಟ್ಟ ದೇವರೇ ಸ್ತೋತ್ರ ಅಪ್ಪ. ಬುದ್ಧಿವಂತರಾಗಲು ಕರೆ ನೀಡಿದ ಪರಿಶುದ್ಧಾತ್ಮರೇ ಸ್ತೋತ್ರ ಅಪ್ಪ. ನಿತ್ಯ ಜೀವಕ್ಕಾಗಿ ನಮ್ಮನ್ನು ಆರಿಸಿಕೊಂಡ ದೇವರೇ ಸ್ತೋತ್ರ ಅಪ್ಪ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿದ ಕರ್ತನೆ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ವಂದನೆ ಹೇಳೋಣ. 2 ಕೊರಿಂಥ 5:15 ದೇವರ ವಾಕ್ಯ ಹೇಳ್ತದೆ, ಇನ್ನು ಮುಂದೆ ನಾವು ನಮಗಾಗಿ ಜೀವಿಸದೆ ನಮಗಾಗಿ ಸತ್ತು
ನಮಗಾಗಿ ಪುನರುತ್ಥಾನ ಹೊಂದಿದ ಯೇಸುವಿಗಾಗಿ ಜೀವಿಸಬೇಕು. ಅದೇ ಕ್ರೈಸ್ತ ಜೀವನ. ಕ್ರೈಸ್ತ ಜೀವನ ಅಂದರೆ ಯೇಸುವಿಗಾಗಿ ಜೀವಿಸುವ ಜೀವನ. ದೇವರು ನಮ್ಮೆಲ್ಲರಿಗೂ ಆ ಒಂದು ಸೌಭಾಗ್ಯ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಸೌಭಾಗ್ಯ. ಆ ಒಂದು ತೀರ್ಮಾನ ಮಾಡಿ, ಪಿತನೇ, ಈ ವಾಕ್ಯದ ಪ್ರಕಾರ ಯೇಸುವಿಗಾಗಿ, ಶುಭ ಸಂದೇಶಕ್ಕಾಗಿ ಜೀವಿಸಲು ತೀರ್ಮಾನ ತೆಗೆದುಕೊಂಡಿರುವ ಪ್ರತಿಯೊಬ್ಬರ ತೀರ್ಮಾನಗಳು ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ, ದೃಢೀಕರಿಸ್ತಾ ಇದ್ದೇವೆ. ಈ ತೀರ್ಮಾನದಲ್ಲಿ ಕೊನೆಯವರೆಗೂ ನಿಲ್ಲಲು ಬೇಕಾದ ಆತ್ಮನ ಬಲ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಎಲ್ಲ ಶೋಧನೆಗಳಿಗೂ ವೇದನೆಗಳಿಗೂ ಅಂಜದೆ ಕೊನೆಯವರೆಗೂ ಸ್ಥಿರವಾಗಿ ನಿಲ್ಲಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲೂ ಉಂಟಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ವಂದನೆ, 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 ವಂದನೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.